ಕರ್ನಾಟಕದ ವಿಧಾನಸಭಾ ಚುನಾವಣೆಯ ನೇತೃತ್ವವನ್ನು ವಹಿಸಿರುವಂತವರು ರಾಜ್ಯದ ಕರ್ನಾಟಕದ ಜನರ ಪ್ರಶ್ನೆಗಳಿಗೆ ಅವರ ಉತ್ತರ ಏನು, ಹಾಗೇನೇ ಪ್ರಸಕ್ತ ರಾಜಕೀಯದಲ್ಲಿ ಅವರು ತೆಗೆದುಕೊಂಡಿರುವಂತಹ ನಿಲುವುಗಳು ಮತ್ತು ಅದರ ಸುತ್ತ ನಡೀತಾ ಇರುವಂತಹ ರಾಜಕಾರಣ ಯಾವ ರೀತಿಯಲ್ಲಿದೆ, ಇದರ ಬಗೆಗಿನ ಸಂಪೂರ್ಣವಾದಂತಹ ಚರ್ಚೆಯನ್ನು ನಡೆಸುವ ಇವತ್ತಿನ ವಿಶೇಷ ಕಾರ್ಯಕ್ರಮ TV9 ಪಂಚಾಯಿತಿಯಲ್ಲಿ. ನಮ್ಮ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ಚುನಾವಣೆಯ ನೇತೃತ್ವವನ್ನು ವಹಿಸಿಕೊಂಡು ರಾಜ್ಯದ ಉದ್ದಗಲಕ್ಕೂ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ನಮ್ಮ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮುಖ್ಯಮಂತ್ರಿಗಳೇ, ತಾವು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ಗೆ 5 ವರ್ಷಗಳ ನಂತರ ಕೂಡ ಆಡಳಿತ ವಿರೋಧಿ ಅಲೆ ಇಲ್ಲ ಈ ಪಕ್ಷಕ್ಕೆ, ಈ ಸರ್ಕಾರಕ್ಕೆ ಅನ್ನೋ ಹೇಳ್ತಾ ಇದ್ರಿ. ಆದ್ರೆ ನೀವೇ 2 ಕಡೆಯಲ್ಲಿ ಸ್ಪರ್ಧಿಸ್ತಾ ಇದ್ರಿ. ಏನಿದ್ರ ಅರ್ಥ? ಹಾಗಾದ್ರೆ ಆಡಳಿತದ ವಿರುದ್ಧವಾದಂಥ ಅಲೆ ಇದೆ ಅಂತಲ್ಲ ನಾನು ಸ್ಪರ್ಧೆ ಮಾಡ್ತಿರೋದು 2 ಕಡೆ. ಇದು ನನಗೆ 10ನೇ ಅಸೆಂಬ್ಲಿ ಚುನಾವಣೆ. ನಾನು ಯಾವಾಗಲೂ ಕೂಡ 2 ಕಡೆ ಸ್ಪರ್ಧೆ ಮಾಡಿರಲಿಲ್ಲ. ಈ ಬಾರಿ ಕಳೆದ 6 ತಿಂಗಳುಗಳಿಂದ ಉತ್ತರ ಕರ್ನಾಟಕದ ಅನೇಕ ಶಾಸಕರು, ವಿಶೇಷವಾಗಿ ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ, ಈ ಭಾಗದ ಗದಗ್, ಈ ಭಾಗದವರು ನೀವು ಉತ್ತರ ಕರ್ನಾಟಕದಿಂದ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ಅವರು ಸಜೆಸ್ಟ್ ಮಾಡಿದ್ರು. 2-3 ಕ್ಷೇತ್ರಗಳು, ಕೊಪ್ಪಳ, ಕುಷ್ಟಗಿ, ಬಾದಾಮಿ. ನಾನು ಅದಕ್ಕೆ ಒಪ್ಪಿರಲಿಲ್ಲ. ಕೊನೆಯಲ್ಲಿ ಅವರು ಹೈಕಮಾಂಡ್ ಮೇಲೂ ಕೂಡ ಪ್ರೆಜರ್ ತಗೊಬಂದು, ನನ್ನ ಮೇಲೆ ಪ್ರೆಜರ್ ತಗೊಬಂದು, ನೀವು ನಿಲ್ಲಲೇಬೇಕು, ನೈಬರಿಂಗ್ ಕಾನ್ಸ್ಟಿಟ್ಯೂನ್ಸಿಗಳಿಗೆಲ್ಲ ಅನುಕೂಲ ಆಗ್ತದೆ ನೀವು ನಿಂತ್ಕೊಂಡ್ರೆ ಅಂತೇಳಿ ಅವರು ಒತ್ತಡ ಹಾಕಿದ ಮೇಲೆ ಕೊನೆಗೆ ಒಪ್ಪಿಕೊಂಡು 2 ಕಡೆ ನಿಂತಿದ್ದೀನಿ. ಅದರ ಅರ್ಥ ನಾನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತ್ಬಿಡ್ತೀನಿ, ಅದಕ್ಕೋಸ್ಕರ ಎದುರ್ಕೊಂಡು ಅಲ್ಲಿ ಓಡೋಗಿದ್ದೀನಿ ಅಂತ ಚರ್ಚೆ ನಡೀತಾ ಇದೆ. ಇಟ್ ಈಸ್ ಟೋಟಲಿ ನಾಟ್ ಕರೆಕ್ಟ್. ನಾನು ಚಾಮುಂಡೇಶ್ವರಿ ಕ್ಷೇತ್ರದಿಂದ 5 ಬಾರಿ ಗೆದ್ದಿರೋನು ನಾನು. ಅದೇ ನಾನು ಕೊನೆ ಚುನಾವಣೆಯನ್ನು ನಾನು ಚಾಮುಂಡೇಶ್ವರಿಲೇ ನಿಲ್ಲಬೇಕು ಅಂತೇಳಿ ನಿರ್ಧಾರ ಕೈಗೊಂಡ ಮೇಲೆ ಮತ್ತೆ 2ನೇದರ ಆಪ್ಷನ್ ಯಾಕೆ ಇಲ್ಲ ಕೇಳಿ. ನಾನು ವರ್ಣಾ ಕ್ಷೇತ್ರದಲ್ಲಿ 2 ಬಾರಿ ಗೆದ್ದಿದ್ದೆ, ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ. ನಾನು ಕಳೆದ ಚುನಾವಣೆ ಆದಮೇಲೆ 2013 ಚುನಾವಣೆ ಆದಮೇಲೆ ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದೆ. ಅಸೆಂಬ್ಲಿನಲ್ಲಿ ಈ ಸ್ಟೇಟ್ಮೆಂಟ್ ಮಾಡಿದ್ದೆ, ನಾನು ನಿಲ್ಲಲ್ಲ ಇನ್ನೊಂದು ಚುನಾವಣೆಗೆ, ಇದೇ ಕೊನೆ ಚುನಾವಣೆ. ಆದರೆ ನನ್ನ ಮಗ ಅದನ್ನು ನರ್ಸ್ ಮಾಡ್ತಾ ಇದ್ದ, ಮೊದಲನೇ ಮಗ. ಅವನು ಅಕಾಲಿಕ ಮರಣಕ್ಕೆ ತುತ್ತಾದ. ಕೊನೆಗೆ ಅವನೇ ನಿಂತ್ಕೋತಾನೆ ಅಂತ ನಾನು ಹೇಳ್ಬಿಟ್ಟಿದ್ದೆ, ನಾನು ಇಲ್ಲಲ್ಲ ಅಂತೇಳಿ. ನಾನು ಹೈಕಮಾಂಡ್ಗೂ ಕೂಡ ನಾನು ಇಲ್ಲಲ್ಲ, ಇದೇ ಕೊನೆ ಚುನಾವಣೆ ಅಂತ ಹೇಳಿದ್ದೆ. ಆದರೆ ರಾಹುಲ್ ಗಾಂಧಿಯವರು ನೀವು ಮುಖ್ಯಮಂತ್ರಿಯಾಗಿ ನೀವು ಪಲಾಯನವಾದ ಮಾಡ್ತಾ ಇದ್ದೀರಿ, ಯು ಹ್ಯಾವ್ ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಎಲೆಕ್ಷನ್ ಅಂತ ಹೇಳಿದ್ಮೇಲೆ ಮತ್ತೆ ಐ ಚೇಂಜ್ ಮೈ ಮೈಂಡ್. ಚಾಮುಂಡೇಶ್ವರಿಗೆ ಅಲ್ಲಿ ಸಮರ್ಥ ಅಭ್ಯರ್ಥಿ ಒಬ್ಬರು ನಿಲ್ಲಿಸಬೇಕಾಗಿತ್ತು. ಸೊ ಹಂಗಾಗಿ ಅಲ್ಲಿ ಹೋದ ಸಾರಿ ಸೋತಿದ್ದಂಥ ನಮ್ಮ ಸತ್ಯನಾರಾಯಣ ಕೂಡ ನೀವು ಇಲ್ಲೇ ಬಂದು ನಿಂತ್ಕೊಳ್ಳಿ ಸರ್ ಅಂತೇಳಿ ಅವರು ಒತ್ತಾಯ ಮಾಡಿದ್ರು. ಹಾಗಾಗಿ ಚಾಮುಂಡೇಶ್ವರಿಗೆ ನಾನು ಆಪ್ಟ್ ಮಾಡಿದೆ ನಿಂತ್ಕೊಳ್ಳೋಕ್ಕೆ, ಅಲ್ಲಿ ಇದು ಮಾಡಿ ನಾನು ಹಳೆಯ ಕ್ಷೇತ್ರ. ಆಮೇಲೆ ಈ ಬೆಳವಣಿಗೆಗಳೆಲ್ಲ ಆದದ್ದು ನಾನು ನಿಲ್ತ್ಕೊತೀನಿ ಅಂತ ಹೇಳಿದ್ಮೇಲೆ. ಆಮೇಲೆ ವರ್ಣಾ ಕ್ಷೇತ್ರ ನಾನು ಇಲ್ಲಲ್ಲ, ಇದೇ ಕೊನೆಯ ಚುನಾವಣೆ ಅಂತ ಹೇಳ್ಬಿಟ್ಟಿದ್ನಲ್ಲ. ಮತ್ತು ನನ್ನ ಮಗ 2ನೇವನು ಡಾಕ್ಟ್ರು, ಅವನು ಲ್ಯಾಬ್ ನೋಡ್ಕೊಂಡು ಇರ್ತಿದ್ದ. ಅವನಿಗೇನು ರಾಜಕೀಯದ ಆಸಕ್ತಿನೂ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಆದರೆ ನನ್ನ ಮಗ ಮೊದಲನೇ ಮಗ ಸತ್ತ ಮೇಲೆ ನೀನು ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂತ ನಾನೇ ಅವನಿಗೆ ಕಳಿಸಿದೆ. ನಾನು ಇರಾಕ್ ಹೋಗೋಕ್ಕಾಗಲ್ಲ ಕಾನ್ಸ್ಟಿಟ್ಯೂನ್ಸಿಗೆ, ಜನರಿಗೆ ಸಮಸ್ಯೆಗಳಿರ್ತವೆ, ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ನೀವು ಹೋಗುವ. ಅವನು ಹೋದ್ಮೇಲೆ ಅಕ್ಸೆಪ್ಟೆನ್ಸ್ ಪ್ರಾರಂಭ ಆಯಿತು ಅವನಿಗೆ. ನೀವೇ ನಿಲ್ಲಿ ಅಂತ ಕ್ಷೇತ್ರದವರೆಲ್ಲ ಹೇಳಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅವನು ಅಲ್ಲಿ ನಿಂತ್ಕೊಳ್ಳಲಿಕ್ಕೆ ತೀರ್ಮಾನ ಮಾಡ್ದ. ಸೊ ನಾನು ಚಾಮುಂಡೇಶ್ವರಿ ನಿಂತ್ಕೊಳ್ಳೋಕೆ ತೀರ್ಮಾನ ಮಾಡಿದೆ. ಸೊ ಬಾದಾಮಿ ಕಾನ್ಸ್ಟಿಟ್ಯೂನ್ಸಿದು ಈ ಬೆಳವಣಿಗೆಗಳು. ಟಿಕೆಟ್ ಫೈನಲೈಸ್ ಮಾಡೋದಕ್ಕೆ ಮೊದಲು, ನೀವು ದೆಹಲಿಗೆ ಹೋಗೋದಕ್ಕೆ ಮೊದಲೇ 12ನೇ ತಾರೀಕಿಗೆ ಚಿಮ್ಮನಕಟ್ಟಿ ಅವರು ನಿಮ್ಮ ಮನೆಯಿಂದ ಹೊರಗಡೆ ಬಂದು ಹೇಳಿದ್ರು, ನನ್ನ ಕ್ಷೇತ್ರವನ್ನು ನಾನು ಬಿಟ್ಟು ಕೊಡ್ತಾ ಇದ್ದೀನಿ ಅಂತ ಹೇಳಿ. ಆದರೆ ನಂತರ ದೆಹಲಿಗೆ ಹೋದ್ರಿ, ನೋಡಿದ್ರೆ ನಿಮಗೆ ಒಂದೇ ಕ್ಷೇತ್ರ ಮಾತ್ರ ಅನೌನ್ಸ್ ಆಯಿತು, ಚಾಮುಂಡೇಶ್ವರಿ ಮಾತ್ರ. ಸುದ್ದಿ ಬಂತು, ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಬಲ ವಿರೋಧದ ಕಾರಣದಿಂದಾಗಿ ನಿಮಗೆ ಕೇವಲ 1 ಸ್ಥಾನದಲ್ಲಿ ನಿಲ್ಲುವಂತಹ ಸೂಚನೆಯನ್ನು ಕೊಟ್ಟರು ಅನ್ನುವಂಥದ್ದು. ಬಹುಶಃ ಇದೇ ಕಾರಣಕ್ಕಾಗಿ ಒಂದೇ ಕ್ಷೇತ್ರ ಮೊದಲು ಆಯ್ಕೆಯಾಗಿತ್ತು. ಸುಳ್ಳು, ಅದು ಟೋಟಲಿ ಫಾಲ್ಸ್, ಸತ್ಯ ಅಲ್ವೇ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾಪ ಅವ್ರ ಎದುರುಗಡೆ ಆ ವಿಚಾರ ಚರ್ಚೆನೂ ಆಗಿಲ್ಲ, ಅವರು ವಿರೋಧನೂ ಮಾಡಿಲ್ಲ.
ಮತ್ತೆ ಫಸ್ಟ್ ಆಫ್ ಆಲ್ ಆ ವಿಷಯ ಅಲ್ಲಿ ಚರ್ಚೆನೇ ಆಗಲಿಲ್ವಲ್ಲ, ವಿರೋಧ ಮಾಡೋ ಪ್ರಶ್ನೆ ಎಲ್ಲಿ ಬರ್ತದೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಮೇಲಾದರೂ ಕೂಡ ನಾನು ಬಾದಾಮಿಗೆ ನಿಲ್ತೀನಿ ಅಂತ ಘೋಷಣೆ ಆದಮೇಲೆ ಆದರೂ ಕೂಡ ವಿರೋಧ ಮಾಡಿದಾರ? ಯಾವತ್ತೂ ವಿರೋಧ ಮಾಡಿಲ್ಲ. ನಮ್ಮ ಪಕ್ಷದಲ್ಲಿ ಯಾರು ವಿರೋಧ ಮಾಡಿಲ್ಲ. ನಿಮ್ಮನ್ನೇ ಮತ್ತೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಮೇಡ್ ಎ ಸ್ಟೇಟ್ಮೆಂಟ್ ಇನ್ ಅಫ್ಜಲ್ಪುರ್. ನಾನು ಅಲ್ಲೇ ಇದ್ದೆ. ಆ ವೇದಿಕೆಯಲ್ಲಿ ಅವರೇ ಹೇಳಿದ್ದು, ಸಿದ್ದರಾಮಯ್ಯನವರೇ ಅವರಿಗೆ ಈ ಚುನಾವಣಾ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರೇ ಮುಂದಿನ ಮುಖ್ಯಮಂತ್ರಿ ಕೂಡ ಅವರೇ ಆಯ್ತಾರೆ ಅಂತ ಅವರೇ ಹೇಳಿದ್ದು. ಅಂದ್ರೆ ಈಗ ಖರ್ಗೆ ಅವರು ಒಪ್ಕೊಂಡಿದ್ದಾರೆ, ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ, ಯಾರು ಕೂಡ ವಿರೋಧ ಇಲ್ಲ. ಹಾಗಾದ್ರೆ ಸಿದ್ದರಾಮಯ್ಯ ಅವರೇ ಮತ್ತೆ ಮುಖ್ಯಮಂತ್ರಿ ಅಭ್ಯರ್ಥಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಇದ್ರ ಬಗ್ಗೆ. ಮುಂದಿನ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ, ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಆಗೋದ್ರ ಬಗ್ಗೆ ಯಾರು ಭಿನ್ನಾಭಿಪ್ರಾಯ ಏನಿಲ್ಲ. ಹಾಗಾದ್ರೆ ಮೋದಿ ಅವರು ಒಂದು ಮಾತು ಹೇಳಿದ್ರು, ಖರ್ಗೆ ಅವ್ರನ್ನ ಮುಂದೆ ತೋರಿಸ್ಬಿಟ್ಟು ನಂತರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ರು ಎಂದು ಇಲ್ದಿರುವಂತ ಗುಪ್ತ ಮತದಾನ ಕಾಂಗ್ರೆಸ್ನಲ್ಲಿ ನಡೆಯಿತು. ಇಲ್ಲಿ ಗುಪ್ತ ಮತದಾನ ನಡೆದು ನಿಮ್ಮನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾದಂತ ಯಾವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಮಾಡೇ ಮಾಡ್ತಾರೆ. ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ, ಥ್ರೂ ಬ್ಯಾಲೆಟ್ ಮಾಡ್ತಾರೆ, ಅಥವಾ ಓರಲ್ ಆಗಿ ಅಭಿಪ್ರಾಯ ಕಲೆಕ್ಟ್ ಮಾಡ್ತಾರೆ. ಇದು ಎಲ್ಲ ಕಾಲದಲ್ಲೂ ಆಗಿದೆ, ಈಗಲೂ ಆಗಿದೆ. ಗುಪ್ತ ಮತದಾನ ಮಾಡೋದು ನಿಜ. ಆದ್ರೆ ಕಾಂಗ್ರೆಸ್ನಲ್ಲಿ ಇದು ಹೊಸ ಪದ್ಧತಿ ಇತ್ತು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸಾಮಾನ್ಯವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಅವರು ಆಗ್ತಾರೆ ಅನ್ನುವಂಥದ್ದಿತ್ತು. ಆದ್ರೆ ಸಿದ್ದರಾಮಯ್ಯ ಪರ್ಟಿಕ್ಯುಲರ್ ಸಿದ್ದರಾಮಯ್ಯ ವಿಚಾರದಲ್ಲಿ ಮಾತ್ರ 2013 ನಿಮ್ಮ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತದೆ. ಮೊದಲು ಶಾಸಕಾಂಗ ಸಭೆಯಲ್ಲಿ ಅಭಿಪ್ರಾಯ ಸೇಕರಣೆ ಆದ ಮೇಲೆ, ಅಭಿಪ್ರಾಯದ ಆಧಾರದ ಮೇಲೆ ಹೈಕಮಾಂಡ್ ವಿಲ್ ಟೇಕ್ ಆಲ್ವೇಸ್ ಹೈಕಮಾಂಡ್ ಟೇಕ್ಸ್ ಎ ಡಿಸಿಷನ್. ಸೊ ಇದು ಪದ್ಧತಿ, ಇದು ಮೊದಲಿಂದ ಸಂಪ್ರದಾಯ, ಮೊದಲಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಟಿಕೆಟ್ ಹಂಚಿಕೆಯ ಸಂಪೂರ್ಣ ಸಮಾಧಾನ ಆಯ್ತು ನಿಮಗೆ? ಎಸ್, ಸಂಪೂರ್ಣ ಸಮಾಧಾನ ಇದೆ. ಆದ್ರೆ 222 ಕ್ಷೇತ್ರಗಳಲ್ಲಿ ಇವತ್ತೀಗ ನಿಮ್ಮ ಅಭ್ಯರ್ಥಿಗಳು ಅಧಿಕೃತವಾಗಿ ನಿಂತಿರ್ತಕ್ಕಂಥದ್ದು. 222 ಕ್ಷೇತ್ರಗಳು ನಾವು ಅಭ್ಯರ್ಥಿಗಳನ್ನ ಹಾಕಿದ್ದೀವಿ. 223ಕ್ಕೆ ಹಾಕಿದ್ದು. ಒಂದು ಕ್ಷೇತ್ರದಲ್ಲಿ ಮುಳುಬಾಗಿಲು ಅವ್ರ ಜಾತಿ ಸರ್ಟಿಫಿಕೇಟ್ ಏನೋ ಸಮಸ್ಯೆ ಆಗಿ ಕೋರ್ಟ್ ಆದೇಶ ಆಗಿ ಅವ್ರ ನಾಮಿನೇಷನ್ ರಿಜೆಕ್ಟ್ ಆಗಿಬಿಡ್ತು ಮಂಜುನಾಥಂದು. ಸೊ ಹಂಗಾಗಿ ಅದು ಒಂದು ಕ್ಷೇತ್ರ ಖಾಲಿ ಆಯಿತು. ಎರಡನೇದು ಪುಟ್ಟಣ್ಣಯ್ಯನ ಮಗ, ಅವ್ರಿಗೆ ನಾವೇ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ, ಮತ್ತು ಬೆಂಬಲ ಕೊಡ್ತಾ ಇದ್ದೀವಿ ಇದರಲ್ಲಿ ಪಾಂಡುಪುರದಲ್ಲಿ. ಸೊ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಹಾಕಲಿಲ್ಲ. ಅವಶ್ಯಕತೆ ಬಿದ್ದರೆ ಅವರು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ, ಅವ್ರು ಗೆದ್ದು ಬಂದರೆ 100ಕ್ಕೆ 100 ನಿಲ್ತಾರೆ. ಅವ್ರ ತಂದೆನೂ ನಿಂತಿದ್ರು, ಪುಟ್ಟಣ್ಣಯ್ಯನೂ ನಿಂತಿದ್ರು. 5 ವರ್ಷ ನಮ್ಮ ಜೊತೆ ಬೆಂಬಲ ಕೊಟ್ಟಿಗೆ ಬಂದಿದ್ರು. ಅವ್ರ ಮಗನೂ ನಿಲ್ತಾರೆ. ರಾಜ್ಯದ ಉದ್ದಗಲಕ್ಕೆ ನೀವು ಟೂರ್ ಮಾಡ್ತಾ ಇದ್ರಿ. ಯಡಿಯೂರಪ್ಪ ಅವರು ಕೂಡ ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ನಾವೇ ಸರ್ಕಾರವನ್ನು ರಚಿಸ್ತೀವಿ ಮತ್ತು 17ನೇ ತಾರೀಕಿನಂದು ಗುರುವಾರದ ದಿವಸ ನಾನು ಪ್ರಮಾಣ ವಚನ ಸ್ವೀಕರಿಸೋದು ನಿಶ್ಚಿತ ಅಂತಿದ್ದಾರೆ. ಇದು ಒಂದು ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಇದಾರಲ್ಲ, ಅವ್ರು ಸತ್ಯ ಹೇಳಿ ಗೊತ್ತಿಲ್ಲ ಪಾಪ ಅವ್ರಿಗೆ, ಯಾವಾಗಲೂ ಸುಳ್ಳೇ ಹೇಳೋದು. ಯಾಕಂದ್ರೆ ನಿಮ್ಗೆ ಸುಮ್ಮನೆ ಒಂದು ನಿದರ್ಶನ ಹೇಳ್ತೀನಿ. ನಂಜನಗೂಡು ಗುಂಡ್ಲುಪೇಟೆ ಉಪಚುನಾವಣೆ ಆಯಿತು. ಆಗ ನಂಜನಗೂಡು ಗುಂಡ್ಲುಪೇಟೆ ಎಲ್ಲ ಗೆದ್ದಾಗೋಯ್ತು. ಸುಮ್ಮನೆ ರಿಸಲ್ಟ್ ಬರಬೇಕು ಅಷ್ಟೇ ನಮಗೆ ಅಂತ ಹೋದ್ರು. ಯಾರು ಹೇಳಿದ್ರು ಇದನ್ನು? ಯಡಿಯೂರಪ್ಪ. ಅಲ್ಲಿ 1 ತಿಂಗಳು ಅಲ್ಲೇ ತಿಗಾಣ ಹಾಕಿದ್ರು. ಚುನಾವಣೆ ಆಯಿತು, 2 ನಾವು ಗೆದ್ದು. ಈ ಫಲಿತಾಂಶ ಮುಂದಿನ ಅಸೆಂಬ್ಲಿ ಚುನಾವಣೆಗೆ ದಿಕ್ಸೂಚಿ ಆಗ್ತದೆ ಅಂತ ಹೇಳಿದ್ರು. ಗೆದ್ದ ಮೇಲೆ ಯಡಿಯೂರಪ್ಪ ಮಾತು ಏನಾಯಿತು? ಅಂತಿದೆ ಮಾತಿದು. ಒಂದು ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡೋದೇ ನಮ್ಗೆ ಅಡ್ವಾಂಟೇಜ್ ಈಗ ಭಾಳ. ಅಲ್ಲ, ಒಬ್ಬ ಟೈಂಟೆಡ್ ಪರ್ಸನ್ ಮುಂದಿನ ಮುಖ್ಯಮಂತ್ರಿ ಅಂತಂದ್ರೆ ಯಾರಿಗೆ ಒಪ್ಕೋತಾರೆ ಜನ? ಇಸ್ ಗಾನ್ ಟು ಜೈಲ್ ಫಾರ್ 24 days. ಏನ್ ಬೀಗ್ತನ ಮಾಡಕ್ ಹೋಗಿದ್ರಾ? ಸೊ ಅಲಾಂಗ್ ವಿತ್ ಹಿಮ್ 5 ministers have gone to jail. How can the people ready to accept them? Again the same gang grouped again. ಅದೇ ಜನಾರ್ದನ್ ರೆಡ್ಡಿ, ಅದೇ ಕರುಣಾಕರ್ ರೆಡ್ಡಿ, ಅದೇ ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಕಟ್ಟಾ ಸುಬ್ರಹ್ಮಣ್ಯ, ಹಾಲಪ್ಪ, ರೇಣುಕಾಚಾರ್ಯ, ಇವರೆಲ್ಲ ಪುನಃ ಗ್ಯಾಂಗಪ್ ಆಗಿದ್ದಾರೆ. ಪೀಪಲ್ ಅವರ್ ಪೀಪಲ್ ಆರ್ ವೆರಿ ಇಂಟೆಲಿಜೆಂಟ್. ಕರ್ನಾಟಕ ಪೀಪಲ್, ದೇ ಕಾಂಟ್ ಫೂಲ್ ಕರ್ನಾಟಕ ಪೀಪಲ್. ಪೊಲಿಟಿಕಲಿ ಮೆಚ್ಯೂರ್ಡ್. ಅದರಿಂದ ಇಲ್ಲೇನು ದಾರಿ ತಪ್ಪಿಸ್ತೀವಿ, ನಾನಾಗಲಿ ಇನ್ನೊಬ್ಬರಾಗಲಿ ದಾರಿ ತಪ್ಪಿಸ್ತೀವಿ ಅಂತ ಅನ್ಕೊಂಡಿದ್ರೆ ನಾವು ದೊಡ್ಡ ಮೂರ್ಖರು. ಜೈಲಿಗೆ ಹೋಗಿ ಬಂದಿರುವಂತ ಇಬ್ಬರನ್ನು ನೀವಾಗ ಸೇರಿಸ್ಕೊಂಡ್ರೆ ಅದೇನು ಬೀಗತನ ಮಾಡೋದಕ್ಕೆ? ನಾವು ಅವನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಮಾಡಿದೀವ? ಆನಂದ್ ಸಿಂಗ್ ಮುಂದಿನ ಮುಖ್ಯಮಂತ್ರಿ ಅಂತ ಮಾಡಿದೀವ? ನಾಗೇಂದ್ರನ ಮುಂದಿನ ಮುಖ್ಯಮಂತ್ರಿ ಅಂತ ಮಾಡಿದೀವ? ಐ ಫಾಟ್ ಎಗ್ನೆಸ್ಟ್ ರೆಡ್ಡಿ ಬ್ರದರ್ಸ್ ಅಂಡ್ ಯಡಿಯೂರಪ್ಪ, ನಾಟ್ ಎಗ್ನೆಸ್ಟ್ ಆನಂದ್ ಸಿಂಗ್ ಅಂಡ್ ನಾಗೇಂದ್ರ.
ನಾವು ಪಾದಯಾತ್ರೆ ಮಾಡೋದು ಅಗೇನ್ಸ್ಟ್ ರೆಡ್ಡಿ ಬ್ರದರ್ಸ್ ಅಂಡ್ ಯಡಿಯೂರಪ್ಪ ಅಂಡ್ ಇಸ್ ಬ್ರದರ್ಸ್. ಪಾದಯಾತ್ರೆ ನಡೆಸಿದ್ದಂತಹ ಸಿದ್ದರಾಮಯ್ಯ ಅವರನ್ನ ಜನ ಹೌದೇನೋ ಬದಲಾವಣೆ ಮಾಡ್ತಾರೆ, ಈ ಅಕ್ರಮ ಗಣಿಗಾರಿಕೆಗೆ ಏನೋ ಒಂದು ಪಾಠ ಹುಡುಕ್ತಾರೆ, ಅದರಿಂದ ಹೋಗಿರ್ತಕ್ಕಂಥ ನೀವೇ ಹೇಳ್ತಾರೆ 1 ಲಕ್ಷ ಕೋಟಿ ರೂಪಾಯಿಯಷ್ಟು ಲೂಟಿಯಾಗಿದೆ ನನ್ನ ರಾಜ್ಯದ ಆಸ್ತಿಯಿಂದ, ಇಲ್ಲಿಯ ಸಂಪತ್ತು ಲೂಟಿಯಾಗಿದೆ ಅಂದ್ರೆ 1 ರೂಪಾಯಿ ಕೂಡ ವಾಪಸ್ ತರ್ಸಕ್ಕಾಗಿಲ್ಲಲ್ಲ ಸಿದ್ದರಾಮಯ್ಯ ಅವರ ಕಳೆದ 5 ವರ್ಷದಲ್ಲಿ. ಇದು ಯಾವ ರೀತಿಯದ್ದು ಅನ್ನೋ ಪ್ರಶ್ನೆ. ಹಾಗಾದ್ರೆ ಈಗ ಅದಕ್ಕೆ ನೀವು ಉತ್ತರ ಕೊಡಬೇಡ. ಕೇಳಿ ಸರ್, ನಾನು ಹೇಳದದ್ದು ನಿಜ. ಅದು ಮ್ಯಾಟರ್ CBI ಹೋಗಿತ್ತು. CBIನವರು ಕ್ಲೀನ್ ಚಿಟ್ ಕೊಟ್ರೆ ಏನ್ ಮಾಡಬೇಕು? ಹೂ ಇಸ್ ಅಟ್ ದಿ ಹೆಲ್ಮ್ ಆಫ್ ದಿ ಅಫೇರ್ಸ್ ಇನ್ ದಿ ಸೆಂಟ್ರಲ್? ಯಾಕೆ ಅವರಿಗೆ ಸಿಕ್ತು, ಕ್ಲೀನ್ ಶೀಟ್ ಸಿಕ್ತು? ಸಾಕ್ಷ್ಯ ಇಲ್ಲ ಅಂತೇಳಿ ಕ್ಲೀನ್ ಶೀಟ್ ಕೊಟ್ಟಿದ್ದಾರೆ. ಮತ್ತೆ ನಾನು ಅದನ್ನು ಸ್ಪೆಷಲ್ SITಗೆ ರೆಫರ್ ಮಾಡಿದ್ದೀನಿ. ಈಗ ಇತ್ತೀಚೆಗೆ 3-4 ತಿಂಗಳಲ್ಲಿ ಸುಪ್ರೀಂ ಕೋರ್ಟಿಂದ ಕ್ಲೀನ್ ಶೀಟ್ ಸಿಕ್ತು. ಅದನ್ನು ಮತ್ತೆ ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಮತ್ತೆ SIT ಕೊಟ್ಟಿದ್ದೀನಿ ಎಂಕ್ವೈರಿ ಮಾಡಲಿಕ್ಕೆ. ಬಿಡಲ್ಲ. ವಿಲ್ ನಾಟ್ ಸಿ, ಕಾನೂನು ಹೋರಾಟ ಮಾಡೇ ಮಾಡ್ತೀವಿ. ಮತ್ತೆ ಇನ್ವೆಸ್ಟಿಗೇಷನ್ SITಯಿಂದ ನಡೀತಾ ಇದೆ. ಬಿಜೆಪಿಯವರ ಮೇಲೆ ಭ್ರಷ್ಟಾಚಾರ ಆರೋಪ ಇದೆ, ಅವರು ಭ್ರಷ್ಟಾಚಾರ ಮಾಡಿಕೊಂಡು ಜೈಲಿಗೆ ಹೋಗಿದ್ದಾರೆ ಅಂತ. ಲೋಕಾಯುಕ್ತವನ್ನೇ ನೀವು ಮುಚ್ಚಿಸುವಂತಹ ರೀತಿಯಾದಂತಹ ಕೆಲಸವನ್ನು ಮಾಡಿದ್ರಲ್ಲ. ACB ರಚನೆ ಅನ್ನುವಂಥದ್ದು ಲೋಕಾಯುಕ್ತದಲ್ಲಿದ್ದ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೇ ಹೊರಗಡೆ ಇಟ್ಟ ಮೇಲೆ ಹೇಗೆ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್? ಸಿದ್ದರಾಮಯ್ಯ ಅವರ ವಿರುದ್ಧ ಇವತ್ತು ಪ್ರಕರಣ ದಾಖಲಿಸೋದಕ್ಕೆ ಹೇಳಿ ದೂರು ಕೊಡಕ್ಕೆ ಹೋದ್ರೆ ಸಿದ್ದರಾಮಯ್ಯವರೇ ಅದನ್ನು ನಿರ್ಧಾರ ಮಾಡಬೇಕಾಗಿದೆ, ಅದು ಅಕ್ಸೆಪ್ಟ್ ಮಾಡಬೇಕೋ ಬೇಡವೋ ಅನ್ನುವ ರೀತಿಯಾಗಿ ಕಾನೂನು ಕಾಣ್ತಾ ಇದೆ ACB ಅದ್ದು. ಹಾಗಿದ್ರೆ ಹೇಗಿಲ್ಲಿ ಗೊಂದಲ ಇತ್ತು. ಲೋಕಾಯುಕ್ತ ಆಕ್ಟ್ನಲ್ಲಿ ಪೊಲೀಸ್ನವರು ಕೆಳಗಡೆ ಕೆಲಸ ಮಾಡಲಿಕ್ಕೆ ಯಾವುದೇ ಇದಿಲ್ಲ, ಪ್ರಾವಿಷನ್ ಇಲ್ಲ. ನಂಬರ್ 1. ನಂಬರ್ 2, ನಾವು ಸುಮ್ಮನೆ ಪೊಲೀಸ್ನವ್ರು ಕೊಟ್ಟಿದ್ದು ಅಷ್ಟೇ. ಮತ್ತು ACB ಇರ್ತಕ್ಕಂಥದ್ದು, ಆಂಟಿ ಕರಪ್ಷನ್ ಬ್ಯೂರೋ ಇರ್ತಕ್ಕಂಥದ್ದು ಕರ್ನಾಟಕ ಒಂದೇ ಅಲ್ಲ, BJP ಸರ್ಕಾರಗಳಿರ್ತಕ್ಕಂಥ BJP ಪಕ್ಷದ ಸರ್ಕಾರಗಳಿದ್ದಾವಲ್ಲ ಅಲ್ಲೂ ACB ಇದೆ. ಅವ್ರು ಯಾಕೆ ಅದನ್ನು ರದ್ದು ಮಾಡಿಲ್ಲ? ಇಲ್ಲಿ ಹೇಳ್ತಾರೆ 24 ಗಂಟೆಯಲ್ಲಿ ಅದನ್ನು ಸ್ಕ್ರಾಪ್ ಮಾಡ್ತೀವಿ. ಓಕೆ ಮಾಡಿ, ಬಹಳ ಸಂತೋಷ, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಬೇರೆ ರಾಜ್ಯಗಳಲ್ಲಿ ನಿಮ್ಮ ಪಕ್ಷ ಇದೆಯಲ್ಲ, ಅಲ್ಲಿ ಯಾಕೆ ಮಾಡಲಿಲ್ಲ ಇಲ್ಲಿವರೆಗೆ? ಕರ್ನಾಟಕದಲ್ಲಿ ಭ್ರಷ್ಟಾಚಾರ, ಅದಕ್ಕೆ ಕನಿಷ್ಠ ನಾನು ಹೇಳೋದಕ್ಕೊಂದು ಲೋಕಾಯುಕ್ತ ಅನ್ನುವಂಥದ್ದು ಇದೆ ಅನ್ನುವಂಥದ್ದು. ಬಹುಶಃ ಇವತ್ತು ಲೋಕಾಯುಕ್ತ ಪರಿಸ್ಥಿತಿ ಹೇಗಿದೆ ಸಿದ್ದರಾಮಯ್ಯ ಅವರೇ? ಇದು ನಿಮಗೆ ತೃಪ್ತಿ ತಂದಿದೆಯಾ? ಲಿಸನ್ ಟು ಮೀ. ಲೋಕಾಯುಕ್ತ ಕಾಯ್ದೆಯನ್ನ ದುರ್ಬಲಗೊಳಿಸ್ತಕ್ಕಂಥ ಒಂದೇ ಒಂದು ತೀರ್ಮಾನವನ್ನು ಮಾಡಿಲ್ಲ ನಾವು. ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡ್ತಾ ಇದ್ರಿ, ಅನೇಕ ಭಾಗ್ಯಗಳ ಯೋಜನೆಯನ್ನು ಕೊಟ್ಟಿದ್ದೀರಿ, ಇವುಗಳೆಲ್ಲವೂ ಕೂಡ ನಿಮ್ಮನ್ನು ಗೆಲ್ಲಿಸುತ್ತಿದ್ದಾಳೆ ಅನ್ಸುತ್ತೆ. ಆದ್ರೆ ಬಿಜೆಪಿ ಹೇಳ್ತಾರೆ ಅನ್ನಭಾಗ್ಯ ಅಲ್ಲ, ಅದು ಕನ್ನಭಾಗ್ಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅನ್ನಪೂರ್ಣ ಅಂತ ಹೇಳೋದ್ರಲ್ಲಿ ಏನಂತ ಹೇಳ್ಬೇಕು ಅವ್ರಿಗೆ? ಮ್ಯಾನಿಫೆಸ್ಟೋನಲ್ಲಿ ಅನ್ನಪೂರ್ಣ ಅಂತ ಹೇಳಿದಾರಲ್ಲ, ವಾಟ್ ಡಸ್ ಇಟ್ ಮೀನ್? ಅದನ್ನ ಕನ್ನಭಾಗ್ಯ ಅಂತಾರ, ಕನ್ನಪೂರ್ಣ ಅಂತಾರ? ಇವೆಲ್ಲವೂ ಕೂಡ ಜನಕ್ಕೆ ತಲುಪಿದ್ಯಾ? ಜನ ತಲುಪಿರೋದ್ರಿಂದಲೇ ಜನ ಖುಷಿಯಾಗಿರೋದು. ದಟ್ ಇಸ್ ವೈ ದರ್ ಇಸ್ ನೋ ಆಂಟಿ ಇನ್ಕಮೆನ್ಸಿ ಅಗೇನ್ಸ್ಟ್ ಅವರ್ ಗೌರ್ಮೆಂಟ್. ಅನ್ನಭಾಗ್ಯ 4 ಕೋಟಿ ಜನರಿಗೆ ಅಕ್ಕಿ ಕೊಡ್ತೀವಿ ಫ್ರೀಯಾಗಿ. ಆ ಟಾರ್ಗೆಟೆಡ್ ಗ್ರೂಪ್ ರೀಚ್ ಆಗಿಲ್ವಾ? ಪ್ರತಿದಿನ ಊಟ ಮಾಡಲ್ವಾ ಅವರು? ಮಕ್ಕಳಿಗೆ 5 ದಿನ ವಾರಕ್ಕೆ ಹಾಲು ಕೊಡ್ತೀವಿ, ಅದು ತಲುಪಿಲ್ವಾ? ಕೃಷಿ ಭಾಗ್ಯ 2 ಲಕ್ಷ ಕೃಷಿ ಹೊಂಡ ತೋರಿಸಿದ್ವಿ, ಅದು ರೈತರಿಗೆ ತಲುಪಿಲ್ವಾ? ವಿದ್ಯಾಸಿರಿ ಮಾಡಿದ್ದೀವಿ, ಪ್ರತಿ ವರ್ಷ 1 ಲಕ್ಷ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ 15,000 ರೂಪಾಯಿ ಕೊಡ್ತೀವಿ, ಅದು ತಲುಪಿಲ್ವಾ? ಕೆಲಸ ಕೊಡಿ ಅಂತ ಕೇಳಿದ್ರೆ ನೀವೆಲ್ಲ ಉಚಿತವಾಗಿ ಕೊಡೋದನ್ನ ಅಷ್ಟನ್ನೇ ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದಿಂದ ಕೆಲಸ ಕೊಡ್ತಾ ಇಲ್ಲ, ಬಟ್ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಷ್ಟೇನೆ. ನಿಮ್ ಪ್ರಕಾರ ಅವರೆಲ್ಲ ಹಸಿದು ಮಲಗಬೇಕು ಅಂತಲ್ಲ? ಯು ಮೀನ್ ಟು ಸೇ ದಟ್ ಅವ್ರು ಹಸಿದು ಇರ್ಬೇಕಂತಲ್ಲ? ಎಲ್ರಿಗೂ ಕೆಲಸ ಕೊಡಕ್ಕೆ ಯಾವ ದೇಶದಿಂದಲೂ ಸಾಧ್ಯ ಆಗೋದಿಲ್ಲ, ಯಾವ ಸರ್ಕಾರದಿಂದ ಸಾಧ್ಯ ಆಗಲ್ಲ. ಎಲ್ಲ ನಿರುದ್ಯೋಗಿಗಳಿಗೆ ಕೆಲಸ ಕೊಡಕ್ಕಾಗಲ್ಲ. ವೆದರ್ ಲಿಟ್ರೇಟ್ ಆರ್ ಇಲಿಟ್ರೇಟ್ ಆ್ಯಂಡ್ ಅಗ್ರಿಕಲ್ಚರ್ ಲೇಬರರ್ಸ್ ಎಲ್ಲಕ್ಕೂ ಕೊಡ್ತೀರಾ? ಎಲ್ರಿಗೂ ಓದೋರಿಗೆಲ್ಲ ಕೆಲಸ ಕೊಡೋಕ್ಕಾಗತ್ತಾ? ಸಿ, ಯು ಹ್ಯಾವ್ ಟು ಕ್ರಿಯೇಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಏನೇನು ಬೇಕೋ ಅದಕ್ಕೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆ ಕ್ರಿಯೇಟ್ ಮಾಡಬೇಕು. ಸರ್ಕಾರಿ ಉದ್ಯೋಗಗಳನ್ನು ಮಾಡಬೇಕು. ಖಾಸಗಿ ಹೆಚ್ಚಾಗಿ ಈ ಕಾಲದಲ್ಲಿ ಖಾಸಗಿ ಕ್ಷೇತ್ರಗಳಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗೋದು. ಸರ್ಕಾರದಲ್ಲಿ 6.5 ಲಕ್ಷಕ್ಕಿಂತ ಹೆಚ್ಚಾಗಿ ಉದ್ಯೋಗ ಕೊಡೋಕ್ಕಾಗಲ್ಲ. ನಾವು ಎಷ್ಟು ಖಾಲಿ ಆಯ್ತವೋ ಅಷ್ಟು ಭರ್ತಿ ಮಾಡಬೇಕು ಅಷ್ಟೇನೆ. ಆದರೂ ಕೂಡ ನಾನು ಅದಕ್ಕೋಸ್ಕರ ಒಂದು ಹೊಸ ಡಿಪಾರ್ಟ್ಮೆಂಟನ್ನು ತೆಗೆದೆ, ಕೌಶಲ್ಯ ಅಭಿವೃದ್ಧಿ ಡಿಪಾರ್ಟ್ಮೆಂಟ್ ಅಂತೇಳಿ. ಆ ಕೌಶಲ್ಯ ಅಭಿವೃದ್ಧಿ ಡಿಪಾರ್ಟ್ಮೆಂಟ್ ಯಾಕೆ ತೆಗೆದದು ಅಂತಂದರೆ, ಅನೇಕ ಕಾರ್ಖಾನೆಗಳಲ್ಲಿ ಅವ್ರಿಗೆ ಬೇಕಾದಂಥ ಕೌಶಲ್ಯ ಇರಬೇಕು.
ಅದಕ್ಕೋಸ್ಕರ ಅಂಥ ಕೌಶಲ್ಯ ತರಬೇತಿ ಕೊಡಲಿಕ್ಕೋಸ್ಕರವಾಗಿ ಒಂದು ಕೌಶಲ್ಯ ಅಭಿವೃದ್ಧಿ ಇಲಾಖೆನೇ ಮಾಡಿ ಅದು ಇಟ್ಸ್ ಡೈರೆಕ್ಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಚೀಫ್ ಮಿನಿಸ್ಟರ್ ಅಂತ ಮಾಡಿದೆ. ಕೇಂದ್ರದ ಕೌಶಲ್ಯಾಭಿವೃದ್ಧಿ ಮಂತ್ರಿಗಳು ನಿಮ್ಮನ್ನು ಕರೀತಾರೆ ಬಿಕನಾಸಿ ಮುಖ್ಯಮಂತ್ರಿ, ದರಿದ್ರ ಮುಖ್ಯಮಂತ್ರಿ, ನೀಚ ಮುಖ್ಯಮಂತ್ರಿ, ಈ ರೀತಿಯಾಗಿ ಕೇಂದ್ರದ ಕೌಶಲ್ಯಾಭಿವೃದ್ಧಿ ಸಚಿವರಾಗಿರೋ ಅನಂತಕುಮಾರ್ ಹೆಗಡೆ ಅವರು ತಮ್ಮನ್ನ ಕರೀತಾ ಇದ್ದಾರೆ. ಯಾರು? ಅನಂತಕುಮಾರ್ ಹೆಗಡೆ ಅವರು. ಅನಂತಕುಮಾರ್ ಒಬ್ಬ ಅವರು ನಾಗರಿಕರೇ ಅಲ್ಲ. ನಾಗರಿಕರಿಗೆ ಇರಬೇಕಾದ ಸಂಸ್ಕೃತಿನೇ ಇಲ್ಲ. ಅವ್ರು ಏನು ಹೇಳ್ತಾರೆ, ದಲಿತರನ್ನೆಲ್ಲ ನಾಯಿಗಳು ಅಂತ ಕರೀತಾರೆ. ನಮ್ಮ ಸಾಹಿತಿಗಳನ್ನೆಲ್ಲ ಅವ್ರಿಗೆ ಅಪ್ಪ ಅಮ್ಮದಿರೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವ್ರಿಗೆಲ್ಲ ರಿಯಾಕ್ಟ್ ಮಾಡ್ಬೇಕೇನ್ರಿ ಹೇಳಿ ನೀವೇ. ಆದ್ರೆ ಅದೇ ವ್ಯಕ್ತಿ ಹೇಳಿರ್ತಕ್ಕಂಥ ಸಂವಿಧಾನವನ್ನ ಬದಲಿಸ್ತೀವಿ ನಂತರ ನೀವು ಇವತ್ತು ಚುನಾವಣೆ ಅಜೆಂಡಾವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಅಂದ್ರೆ ಮಾಡಬಾರದು ಅಂತಲ, ಸಂವಿಧಾನ ಬದಲಾವಣೆ ಮಾಡಬೇಕು ಅಂತಲ ನಿಮ್ಮ ಅಭಿಪ್ರಾಯ? ಅವ್ರು ಹೇಳ್ತಾ ಇರುವಂತದ್ದು ನಾನು ಕೇವಲ ತಿದ್ದುಪಡಿ ವಿಚಾರ ಹೇಳಿದೆ, ಒಂದು ಮಾತು ತಪ್ಪು ಹೋಯ್ತಷ್ಟೇ, ಅದನ್ನೇ ಸಿದ್ದರಾಮಯ್ಯ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ದಟ್ ಇಸ್ ಇನ್ ಆಫ್ಟರ್ ಥಾಟ್. ಅವ್ರು ಏನ್ ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ, ತಿದ್ದುಪಡಿ ಅಂತ ಹೇಳಿದ್ರ? ಅಂದ್ರೆ ಅವರ ಮಾತುಗಳೆಲ್ಲವೂ ಕೂಡ ಬಿಜೆಪಿಯವರು ಉದ್ದೇಶಪೂರ್ವಕ ನಿಮ್ಮನ್ನ ಆ ರೀತಿಯಾಗಿ ಮಾಡ್ತಿದ್ದಾರೆ. ಜನರು ಅವ್ರ ಮಾತುಗಳಿಗೆ ನಗೆಪಾಟ್ಲಾಗಿದ್ದಾವೆ. ವಿತೌಟ್ ದಿ ನಾಲೆಡ್ಜ್ ಆಫ್ ನರೇಂದ್ರ ಮೋದಿ ಅಂಡ್ ಅಮಿತ್ ಶಾ ಅವರ ಸ್ಟೇಟ್ಮೆಂಟ್ ಮಾಡಕ್ ಸಾಧ್ಯ ಆಗ್ತೈತಾ? ಒಂದ್ ವೇಳೆ ಅವ್ರ ನಾಲೆಡ್ಜ್ ಇಲ್ಲದೆ ಮಾಡಿದ್ರೆ ಇಷ್ಟೊತ್ತಿಗೆ ನರೇಂದ್ರ ಮೋದಿ ಅವನ್ನ ಪಕ್ಷದ ಮಂತ್ರಿ ಮಾಡಿದ್ರೆ ಡಿಸ್ಮಿಸ್ ಮಾಡಬೇಕಾಗಿತ್ತು. ಆನ್ ದಿ ಅದರ್ ಹ್ಯಾಂಡ್ ದೇ ಆರ್ ಎನ್ಕರೇಜಿಂಗ್ ಹಿಮ್. ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ. TV9 ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೋದಿ ಮತ್ತು ಅಮಿತ್ ಶಾ ಅವರು ಕರ್ನಾಟಕದ ಉದ್ದಗಲಕ್ಕೂ ಟೂರ್ ಮಾಡ್ತಾ ಇದ್ದಾರೆ. ಬಿಜೆಪಿ ಪರವಾದಂತ ಒಂದು ಅಲೆ ಸೃಷ್ಟಿ ಮಾಡ್ತೀವಿ ಅನ್ನೋ ವಿಶ್ವಾಸ ಅವರಲ್ಲಿದೆ. ಬಹುಶಃ ನಿಮ್ಮನ್ನ ಟಾರ್ಗೆಟ್ ಮಾಡೋದಕ್ಕಾಗಿನೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಳಕೆ ಆಗ್ತಾ ಇದೆ ಬಿಜೆಪಿ. ಅಡ್ಮಿಟೆಡ್ಲಿ ಅವರಿಗೆ ಅವ್ರ ಪಕ್ಷ ವೀಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅಲೆ ಸೃಷ್ಟಿ ಮಾಡ್ತೀವಿ ಅಂತ ಇಬ್ಬರು ಬರ್ತಾ ಇದ್ದಾರೆ. ಒಬ್ಬರು ಚಾಣಕ್ಯನ ಕೆಲಸ ಮಾಡ್ತೀವಿ ಅಂತಾರೆ, ಇನ್ನೊಬ್ಬ ನಮ್ಮ ಎಂಥದ್ದು ಚರಿಷ್ಮಾ ಇದೆ, ಅದರಿಂದ ಅಲೆ ಬರ್ತದೆ ಅಂತ. ಇನ್ ಬೋತ್ ದಿ ಫೀಲ್ಡ್ಸ್, ಇನ್ ಬೋತ್ ದಿ ಫ್ರಂಟ್ಸ್ ದೇ ಆರ್ ಫೇಲ್ಡ್ ಮಿಸರಬಲಿ. ಈ ಚುನಾವಣೆ ಸಿದ್ದರಾಮಯ್ಯ ವರ್ಸಸ್ ಯಡಿಯೂರಪ್ಪ, ಸಿದ್ದರಾಮಯ್ಯ ವರ್ಸಸ್ ಮೋದಿ ನಡೀತಾ ಇದೆಯಾ ಅಂತ? ಇಟ್ ಈಸ್ ಸಿದ್ದರಾಮಯ್ಯ ವರ್ಸಸ್ ಯಡಿಯೂರಪ್ಪ, ಬಿಕಾಸ್ ಸಿನ್ಸ್ ಬಿಜೆಪಿ ಪೀಪಲ್ ಹ್ಯಾವ್ ಪ್ರೊಜೆಕ್ಟೆಡ್ ಯಡಿಯೂರಪ್ಪ as the next chief minister, so it is between ಯಡಿಯೂರಪ್ಪ ಅಂಡ್ ಸಿದ್ದರಾಮಯ್ಯ. ಕುಮಾರಸ್ವಾಮಿ ಅವರೇನು? ಕುಮಾರಸ್ವಾಮಿ ಪಾಪ ಅವರು ಇದ್ದಾರೆ. ಅವರು, ನಾನು ಕುಮಾರಸ್ವಾಮಿನ ನಾನು ಭಾಳ ಅಲ್ಲಿಗಳಕ್ಕೆ ಹೋಗೋದಿಲ್ಲ. ಅವರು ಕೂಡ ಸೌತ್ ಕರ್ನಾಟಕದಲ್ಲಿ ಇದ್ದಾರೆ, ಕೆಲವು ಜಿಲ್ಲೆಗಳಲ್ಲಿ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅವ್ರದ್ದು ಅಷ್ಟೊಂದು ಶಕ್ತಿ ಇಲ್ಲ. ಈ ಒಂದು ಬಿಜೆಪಿದು ಕೂಡ ದಕ್ಷಿಣ ಕರ್ನಾಟಕದ ಶಕ್ತಿ ಇಲ್ಲ, ಗೊತ್ತಾ ನಿಮಗೆ? ಆದರೆ ಕಾಂಗ್ರೆಸ್ ಪಾರ್ಟಿ ಎಕ್ಸೆಪ್ಟ್ ಕೊಡಗು ಇನ್ನೆಲ್ಲ 29 ಜಿಲ್ಲೆಗಳಲ್ಲೂ ಕೂಡ ನಮ್ಮ MLAಗಳಿದ್ದಾರೆ. ಲೈಕ್ ವೈಸ್ JDSಗೂ ಕೂಡ ಅನೇಕ ಜಿಲ್ಲೆಗಳಲ್ಲಿ ಅವರಿಗೆ ಪ್ರಾತಿನಿಧ್ಯನೇ ಇಲ್ಲ, ಪಕ್ಷನೇ ಇಲ್ಲ. ಸೊ ಇದು ವಾಸ್ತವಿಕವಾದಂಥ ವಿಚಾರ. ಆದರೆ ಯಡಿಯೂರಪ್ಪ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾನೆ. JDS ಅನ್ನ ಬಿಜೆಪಿಯ ಬಿ ಟೀಮ್ ಅಂತ ಕರೀತಾ ಇದ್ದೀರಿ, ರಾಹುಲ್ ಗಾಂಧಿ ಅವರು ಕರೀತಾ ಇದ್ದಾರೆ, ನೀವು ಕೂಡ ಅದೇ ರೀತಿಯಲ್ಲಿ ಹೇಳ್ತೀರಿ. ಯಾವ ಕಾರಣಕ್ಕೆ ಅಂದ್ರೆ ಎಲ್ಲೊಂದ್ ಕಡೆ ಮುಸ್ಲಿಂ ಮತ ನಿಮ್ಮಿಂದ ದೂರ ಹೋಗುತ್ತೆ ಅನ್ನೋ ಭಯಕ್ಕಾಗಿ ನೀವು ಅವ್ರನ್ನ ಬಿಜೆಪಿ ಜೊತೆ ಸೇರಿಸ್ತಾ ಇದ್ದೀರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾವ ಭಯನೂ ಇಲ್ಲ. ಬಿಕಾಸ್ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ವೋಟ್ ಹಾಕ್ತಾರೆ. ತಾವು ಕೂಡ ಹೇಳ್ತೀರಿ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ರಾಜ್ಯ. ಕುವೆಂಪು ಅವರ ಮಾತನ್ನು ಉಲ್ಲೇಖ ಮಾಡ್ಕೊಂಡು ಹೇಳ್ತೀರಿ, ಬಸವಣ್ಣನವರ ಮಾತನ್ನ ಉಲ್ಲೇಖ ಮಾಡ್ಕೊಂಡು ಹೇಳ್ತೀರಿ. ಆದ್ರೆ ತಾವು ಕೂಡ ಧರ್ಮವನ್ನ ಹೊಡಿತೀರಿ, ಜಾತಿಯನ್ನ ಎತ್ತಿ ಕಟ್ತೀರಿ ಅನ್ನೋಂತ ಆಪಾದನೆ ನಿರಂತರವಾಗಿ ನಿಮ್ಮ ವಿರುದ್ಧನೇ ಬರ್ತಾ ಇದೆ. ಧರ್ಮ ಹೊಡಿಯುವಂತದ್ದು ಯಾವ ಧರ್ಮ? ಲಿಂಗಾಯತ ಧರ್ಮ ಹೊಡೆದಿದ್ದೀನಿ. ಲಿಂಗಾಯತ ಧರ್ಮವನ್ನು ಹುಟ್ಟು ಹಾಕುವಂತ ಅವಶ್ಯಕತೆ ಇತ್ತ? ನಾನು ಹುಟ್ಟಾಕಿದ್ದಲ್ಲ, ಬಸವಣ್ಣ ಹುಟ್ಟಾಕಿರೋದು. 850 ವರ್ಷಗಳ ಹಿಂದೆ ಬಸವಣ್ಣ ಲಿಂಗಾಯತ ಧರ್ಮ ವೈದಿಕ ಧರ್ಮಕ್ಕೆ ಒಂದು ಪರ್ಯಾಯವಾದ ಧರ್ಮವನ್ನ ಮಾಡಿದ್ದು ಬಸವಣ್ಣ. ಇಟ್ ಇಸ್ ನಾಟ್ ಸಿದ್ದರಾಮಯ್ಯ ಆರ್ ಎನಿಬಡಿ ಎಲ್ಸ್. ಗೊತ್ತಾಯ್ತಲ್ಲ? ಅದಕ್ಕೆ ಒಂದು ಸಪ್ರೇಟ್ ಐಡೆಂಟಿಟಿ ಕೊಡಿ ಅಂತ ನನ್ನ ಹತ್ರ ಬಂದರು. ಲಿಂಗಾಯತ ಧರ್ಮ ಎ ಸೆಪರೇಟ್ ರಿಲಿಜಿಯನ್, ಅದಕ್ಕೆ ಒಂದು ಮೈನಾರಿಟಿ ಟ್ಯಾಗ್ ಕೊಡಬೇಕು ಅಂತ ನನ್ನ ಹತ್ರ ಅರ್ಜಿ ಕೊಟ್ಟರು. ನಾನು ಅರ್ಜಿಗಳನ್ನೆಲ್ಲ ಸ್ಟೇಟ್ ಮೈನಾರಿಟಿ ಕಮಿಷನ್ಗೆ ರೆಫರ್ ಮಾಡಿದೆ. ಅವರು ಒಂದು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ರು. ಅವ್ರು ಕೊಟ್ಟ ವರದಿ ಮೇಲೆ ನಾವು ಶಿಫಾರಸು ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಇಲ್ಲಿ ಧರ್ಮ ಹೊಡೆದಿರೋದು ಎಲೆಕ್ಷನ್ ನಂತರ ಇದನ್ನೆಲ್ಲ ಧರ್ಮ ಹೊಡೆದಿರೋ ಸ್ವಲ್ಪ ಹೇಳ್ಬಿಡ್ತೀರಾ ನನಗೆ? ಅಲ್ಲ, ನೋ, ರಾಂಗ್ ಮೆಸೇಜ್ ಶುಡ್ ನಾಟ್ ಗೋ ಟು ದಿ ಪೀಪಲ್. ಎಲ್ಲಿ ನಾ ಧರ್ಮ ಹೊಡೆದಿರೋದು, ಎಲ್ಲಿ ಜಾತಿ ಮಾಡಿರೋದು? ನಾನು ಎಲೆಕ್ಷನ್ ಮುಗಿದ ಮೇಲೆ ಸಿದ್ದರಾಮಯ್ಯ ಇದನ್ನು ಮರ್ತೇ ಬಿಡ್ತಾರೆ, ಇವಾಗೇನೋ ಎಲೆಕ್ಷನ್ ಬಂದ್ರೆ ಹಂಗಾಗಿ ಇದೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಮೇಲೆ ಹೇಳ್ತಾರೆ. ನಾವು ಇದನ್ನು ಪೊಲಿಟಿಕಲ್ ಇಶ್ಯೂ ಆಗಬೇಕು ಅಂತ ಮಾಡೋದಲ್ಲ.
ಮತ್ತು ಸರ್ಕಾರ ಇದನ್ನು ಇನಿಷಿಯೇಟ್ ಮಾಡೋದಲ್ಲ, ಅದಕ್ಕೂ ಎಲೆಕ್ಷನ್ಗೂ ಸಂಬಂಧ ಇಲ್ಲ. ಮಹದಾಯಿ ವಿಚಾರದಲ್ಲಿ ನಿಜಕ್ಕೂ ನಾಟಕ ಆಡ್ತಾ ಇರೋದು ಯಾರು? ನೀವಾ ಬಿಜೆಪಿ? ನೀವು ಹಾಗಾದ್ರೆ ನಿಮ್ಮ ಜವಾಬ್ದಾರಿ ನಿಭಾಯಿಸಿದ್ರ? ನಮ್ಮ ಜವಾಬ್ದಾರಿ, ನಾವು ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ವಿ. ಕಳೆದ 4 ವರ್ಷದಿಂದ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಲ್ವಾ? ಇದು ಟ್ರಿಬ್ಯುನಲ್ಗೆ ಹೋಗಿದೆ ಮ್ಯಾಟರು. ಪ್ರೈಮ್ ಮಿನಿಸ್ಟ್ರಿಗೆ ಎಕ್ಸ್ಪ್ಲೈನ್ ಮಾಡೋದು. ಹಿಂದೆ ಎಲ್ಲ ಈ ಥರ ಪ್ರೈಮ್ ಮಿನಿಸ್ಟರ್ ಇಂಟರ್ವ್ಯೂನ್ ಆಗಿರೋ ನಿದರ್ಶನಗಳಿದ್ದಾವೆ. ತೆಲುಗು ಗಂಗಾ ವಿಚಾರದಲ್ಲಿ ಇಂದಿರಾ ಗಾಂಧಿಯವರು ಇಂಟರ್ವ್ಯೂನ್ ಆಗಿ ತಮಿಳುನಾಡು ಕೃಷ್ಣ ಬೇಸಿನಲ್ಲಿ ಬರದೇ ಹೋದರೂ ಕೂಡ ಇಂದಿರಾ ಗಾಂಧಿಯವರು ಇಂಟರ್ವ್ಯೂನ್ ಆಗಿ ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ ಮುಖ್ಯಮಂತ್ರಿಗಳ ಕಾಲದ ಇತ್ಯರ್ಥ ಮಾಡಿದ್ದಾರೆ. ವಾಜಪೇಯಿ ಕಾಲದಲ್ಲೂ ಕೂಡ ಪ್ರಯತ್ನ ಮಾಡಿದ್ದಾರೆ. ನೀವು ಮಾಡಿ ಇದನ್ನು ಅಂತ ಹೇಳಿದ್ರು. ಮತ್ತು ಗೋವಾದ ನಿಮ್ಮ ಪಕ್ಷದ ಚೀಫ್ ಮಿನಿಸ್ಟರ್ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ನಿಮ್ಮ ಪಕ್ಷದ ಚೀಫ್ ಮಿನಿಸ್ಟರ್ ಇದ್ದಾರೆ. ನಾನು ಕರಿತೇನೆ, ಸಿನ್ಸ್ ಯು ಆರ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ, ಯು ಆರ್ ಹೆಡ್ ಆಫ್ ದಿ ಫೆಡರಲ್ ಸ್ಟ್ರಕ್ಚರ್, ನೀವು ಕರೀರಿ ಅಂತ ಹೇಳಿದೆ. ಅವ್ರು ಕರಿಬೇಕಾ ಬೇಡ? ಇಲ್ಲ ನೀವು ಗೋವಾದಲ್ಲಿ ಕಾಂಗ್ರೆಸ್ನವ್ರು ಒಪ್ಪಿಸಿ ಅಂತ ಹೇಳಿದ್ರೆ ಇದಕ್ಕೆ ಏನಂತೆ ಕರೆಯೋದು? ಇನ್ನೊಂದು ನಾಟಕ ಯಡಿಯೂರಪ್ಪ ನಾಟಕ ಆಡೋದು. ಅವರು ಚಳವಳಿ ಮಾಡ್ತಾಯಿದ್ರು ಜಗದೀಶ್ ಶೆಟ್ಟರ್ ಮನೆ ಮುಂದ್ಗಡೆ. ಇವ್ರು ಹೋಗಿ ಏನು ಮಾಡಬೇಕು? ಇವ್ರದ್ದು ಎಂಥದ ಪರಿವರ್ತನೆ ಯಾತ್ರೆ ಹೊರಟಿದ್ರು. ಹುಬ್ಬಳ್ಳಿಗೆ ಹೋಗ್ಬೇಕಾಗಿತ್ತು, ಹುಬ್ಬಳ್ಳಿ ಧಾರವಾಡಕ್ಕೆ. ಅದಕ್ಕಿಂತ ಮುಂಜು ಗಲಾಟೆ ಮಾಡ್ತಾರೆ ಅಂತೇಳಿ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಇನ್ನೊಂದು ತಿಂಗಳಲ್ಲಿ ಮಹದಾಯಿ ನೀರು ಹರಿಸ್ಬಿಡ್ತೀನಿ ಅಂತ ಹೋಗಿ ಅವ್ರಿಗೆ ಭರವಸೆ ಕೊಟ್ಬಿಟ್ರು. ಭರವಸೆ ಕೊಟ್ಟಾದ್ಮೇಲೆ ಅಮಿತ್ ಶಾ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಪರೀಕರ್ ಮಿನಿಸ್ಟ್ರಿ ಇದಾರಲ್ಲ ಗೋವಾ ಮುಖ್ಯಮಂತ್ರಿ, ಅವ್ರ ಕೈಲಿ ಒಂದು ಲೆಟರ್ ಬರೀಸೋದು ಅಂತ ಒಂದು ನಾಟಕ ಆಡೋದು. ಯಾರಿಗೆ ಪತ್ರ ಬರೀಬೇಕು? ಯಡಿಯೂರಪ್ಪನಿಗೆ ಬರೆಯೋದು ಪರೀಕರು ಪತ್ರನ? ನನಗೆ ಬರೀಬೇಕಲ್ವ? ಇಂಥ ದಿನ ಬರ್ರಿ ಮೀಟಿಂಗ್ಗೆ ಚರ್ಚೆ ಮಾಡೋಣ ಅಂತ. ಯಾಕಂದರೆ ಟ್ರಿಬ್ಯುನಲ್ನವರು ಒಂದು ಡೈರೆಕ್ಷನ್ ಕೊಟ್ಟಿದ್ದರು, ನಿಮ್ಗೆ ಸಾಧ್ಯವಾದರೆ ಔಟ್ಸೈಡ್ ದಿ ಟ್ರಿಬ್ಯುನಲ್ ಚರ್ಚೆ ಮಾಡಿ ಇತ್ಯರ್ಥ ಮಾಡ್ಕೊಳ್ಳಿ ಅಂತ. ನಾನು ಅದಕ್ಕೆ ಭಾಳ ಪ್ರಯತ್ನ ಪಟ್ಟೆ. ಗೋವಾ ಚೀಫ್ ಮಿನಿಸ್ಟರ್ ಒಪ್ಪಲಿಲ್ಲ. ಅದು ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ. ಅವ್ರಿಗೆ ಆಸಕ್ತಿ ಇರಲಿಲ್ಲ BJP ಅವರಿಗೆ. ಅವ್ರು ಈಗ ಯಾಕೆ ಹೇಳ್ತಾರೆ? ಕರ್ನಾಟಕದಲ್ಲಿ BJP ಸರ್ಕಾರ ಬಂದರೆ ನಾವು ಬಗೆಹರಿಸ್ತೀವಿ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲ, ಏನಂತ ಕರಿಬೇಕ್ರಿ ಇದಕ್ಕೆ? ನಾವಿದ್ರಾಗಲ್ವಂತೆ. ಇದು ನಾನು ಹೇಳ್ತೀನಿ, ಇದು ಏನಂತ ಕರೀದಿದ್ದೀರ? ಸಿದ್ದರಾಮಯ್ಯ ಅವ್ರ ಜೊತೆಗೆ ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ. ಮತ್ತೊಮ್ಮೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಸಿದ್ದರಾಮಯ್ಯ, ಇನ್ನೊಂದು ವಿಚಾರ, ತಾವು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೊಸ ರೀತಿಯಾದಂತಹ ತಮ್ಮದೇ ಆದಂತಹ, ನೀವು ಕನ್ನಡದ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರು ಕೂಡ ಆಗಿರುವ ಕಾರಣಕ್ಕಾಗಿಯೋ ಏನೋ ಬಹುಶಃ ತಾವು ಮುಖ್ಯಮಂತ್ರಿ ಆದ್ಮೇಲೆ ಕನ್ನಡದ ಧ್ವಜ ಈ ವಿಚಾರಗಳ ಪ್ರಸ್ತಾಪಿಸಿ. ಯಾವ ಕಾರಣಕ್ಕೆ ಇದು? ಚುನಾವಣೆಯ ಇಶ್ಯೂ ಕಾರಣಕ್ಕಾಗಿ? ಯಾವ ಕಾರಣಕ್ಕಾಗಿದೆ? ನೋಡಿ, ಅದು ಕೋಇನ್ಸಿಡೆನ್ಸ್ ಅಷ್ಟೇ. ಪಾಟೀಲ್ ಪುಟ್ಟಪ್ಪನವರು ಒಂದು ಪತ್ರ ಬರೆದರು. ಇಸ್ ಎ ಸೀನಿಯರ್ ಜರ್ನಲಿಸ್ಟ್ ಅಂಡ್ ಎ ರೈಟರ್. ಅವರು ಇನ್ನು ಕೆಲವರು ಸೈನ್ ಮಾಡಿ ಒಂದು ಪತ್ರ ಬರೆದರು. ಕರ್ನಾಟಕಕ್ಕೆ ಒಂದು ನಾಡಧ್ವಜ ಬೇಕು ಅಂತ ಒಂದು ಪತ್ರ ಬರೆದರು. ನೀವು ಇದನ್ನು ಈ ಕನ್ನಡ ಧ್ವಜ ಬಳಸ್ತಾ ಇದ್ದಾರಲ್ಲ, ಅದನ್ನೇ ಅಳವಡಿಸಿ ಅಂತ ಬರೆದರು. ನಾನು ಅದು ಬರೆದ ಮೇಲೆ ಒಂದು ಕಮಿಟಿ ಮಾಡಿದೆ. ಆ ಕಮಿಟಿಯವರು ಒಂದು 5-6 ತಿಂಗಳು ಚರ್ಚೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟರು. ಕೊಟ್ಟ ಮೇಲೆ ಅದು ನನಗೂ ಸರಿ ಅನಿಸುತ್ತು. ಬಿಕಾಸ್ ಲೀಗಲ್ ಒಪಿನಿಯನು ಕೂಡ ಇತ್ತು ಅದಕ್ಕೆ. ಅದೆಲ್ಲ ಹೋದ್ಮೇಲೆ ಕನ್ನಡ ಒಂದು ಸ್ಟೇಟ್ಗೆ ಒಂದು ಧ್ವಜ ಇರಬಾರ್ದು ಅಂತ ಎಲ್ಲೂ ಇಲ್ಲ. ನವೆಂಬರ್ 1, 2017ಕ್ಕೆ ನಿಮ್ಮದೇ ಸರ್ಕಾರ ಇದ್ದಾಗ ಬಹುಶಃ ಇದಕ್ಕೆ ಒಂದು ತೀರ್ಮಾನವನ್ನು, ಕನಿಷ್ಠ ನೀವು ತೀರ್ಮಾನವನ್ನು ಕೈಗೊಂಡು ಇದು ಶಿಫಾರಸು ಕೇಂದ್ರಕ್ಕೆ ಹೋಗಿದ್ದಿರ್ತಿದ್ರೆ ಇಲ್ಲ ಸಿದ್ದರಾಮಯ್ಯ ಅವರ ಬದ್ಧತೆ ಇದೆ ಅಂತ ಹೇಳೋದು. ಆದ್ರೆ ನವೆಂಬರ್ 1, 2017ಕ್ಕೂ ಆಗ್ಲಿಲ್ಲ. ನೀವು ನಂತರ ಮಾಡಿದ್ರಿ ಇದನ್ನ. ಹಾಗಾದ್ರೆ ನಿಮ್ಮ ಬದ್ಧತೆಯ ಪ್ರಶ್ನೆ ಅಲ್ವಾ ಇದು? ನೀವು ಎಲೆಕ್ಷನ್ಗೆ 3 ತಿಂಗಳಿರುವಾಗ 2 ತಿಂಗಳಿದ್ದಾಗ ಶಿಫಾರಸು ಮಾಡ್ತೀರಿ ಅಂದ್ರೆ ನಿಮ್ಮ ಬದ್ಧತೆಯ ಪ್ರಶ್ನೆ ಆಗೋದಿಲ್ಲ. ಪಾಟೀಲ್ ಪುಟ್ಟಪ್ಪ ಕೊಟ್ಟ ಮೇಲೆ ಇದು ಪ್ರಾರಂಭ ಆದದ್ದು ಜುಲೈ ತಿಂಗಳಲ್ಲಿ. ಹೌದು, ಜುಲೈ ತಿಂಗಳಲ್ಲೇ ಕೊಟ್ಟದ್ದು. ಅದು ಡೆಲಿಬರೇಟ್ ಮಾಡ್ದು ಅವ್ರ ಕಮಿಟಿಯವರು ವರದಿ ಕೊಡೋದು ಲೇಟ್ ಆಯಿತು. ಅದರ ಅರ್ಥ ನಾವು ಚುನಾವಣೆಗೋಸ್ಕರ ಅದನ್ನು ಇಟ್ಕೊಂಡಿದ್ದೋ, ಆ ಚುನಾವಣೆ ಟೈಮ್ನಲ್ಲಿ ಅದನ್ನು ಮಾಡೋದು ಅಂತಲ್ಲ. ಮತ್ತೆ ಚುನಾವಣೆಗೂ ಅದಕ್ಕೂ ಸಂಬಂಧ ಇಲ್ಲ. ಅದನ್ನ ಒಂದು ಇಶ್ಯೂ ಅಂತ ನಾವು ಮಾತಾಡ್ತಾನಿಲ್ಲ. ಅದನ್ನು
ಹಾಗೆಯೇ ಈ ಸಾಲ ಮನ್ನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು 50,000 ರೂಪಾಯಿ ತರ ಸಾಲ ಮನ್ನಾ ಮಾಡಿದ್ರಿ, 8,000 ಕೋಟಿಗಿಂತ ಮೇಲಿನ ಸಾಲ ಮನ್ನಾ ಮಾಡಿದ್ರಿ ಸಹಕಾರಿ ಬ್ಯಾಂಕ್ಗಳಲ್ಲಿ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಪ್ರಾವಿಷನ್ಸ್ ಇರಲಿಲ್ವಾ? ಈಗ ಮಹಾರಾಷ್ಟ್ರ ಸರ್ಕಾರ ಮಾಡಿದೆ, ಉತ್ತರ ಪ್ರದೇಶ ಸರ್ಕಾರ ಮಾಡಿದೆ, ನಾವು ಬಂದ್ರೆ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಬಿಜೆಪಿ ಅವರು ಹೇಳ್ತಿದ್ರೆ 1 ಲಕ್ಷವರೆಗೆ ಸಾಲ ಮನ್ನಾ ಮಾಡ್ತೀವಿ ತಿಳ್ಕೊಂಡು. ಯಾಕೆ ನೀವು ಇದಕ್ಕೆ ಕೇಂದ್ರ ಸರ್ಕಾರವನ್ನೇ ಕೇಳೋದಕ್ಕೆ ಶುರು ಮಾಡಿದ್ರಿ? ಕೇಂದ್ರ ಸರ್ಕಾರ ಯಾಕೆ ಮಾಡಬಾರ್ದು? ಅದು ಸ್ವಲ್ಪ ಉತ್ತರ ಕೊಡ್ತೀರಾ? ನ್ಯಾಷನಲೈಸ್ ಬ್ಯಾಂಕ್ಗಳೆಲ್ಲ ಯಾರು ಅಧೀನದಲ್ಲಿ ಬರೋದು? ಉದ್ಯಮಿಗಳ ಸಾಲ ಮನ್ನಾ ಮಾಡೋರು ಯಾರು? ರೈತರ ಸಾಲ ಯಾಕೆ ಮನ್ನಾ ಮಾಡಬಾರ್ದು? ಯಾಕೆ ದೇ ಆರ್ ಶಿಫ್ಟಿಂಗ್ ದಿ ರೆಸ್ಪಾನ್ಸಿಬಿಲಿಟಿ ಆನ್ ಸ್ಟೇಟ್ಸ್? UPA ಸರ್ಕಾರ ಇದ್ದಾಗ 72,000 ಕೋಟಿ ಸಾಲ ಮನ್ನಾ ಮಾಡಲಿಲ್ವಾ? ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೋಯ್ತಾ? ಈ 2,78,000 ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ದೀರಿ. ದೇಶದ ಆರ್ಥಿಕ ಪರಿಸ್ಥಿತಿ ಒಳ್ಳೇದಾಗೋಯ್ತಾ ಅವ್ರು ಮಾಡೋದ್ರಿಂದ? ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಇರುವಾಗ ಏರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಗೊತ್ತಾ ನಿಮಗೆ? 2009 December 30th he made a statement on the floor of the house in legislative council. ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಇದೇ ಆಸಾಮಿ ಹೇಳಿದ್ದಾರೆ. ಈಗ ಅವರು ಹೇಳ್ತಿದ್ದಾರೆ ಅವತ್ತೊಂದು ನಾನು ಹಂಗೆ ಹೇಳಿದ್ದೆ, ಆದ್ರೆ ಈಗ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ನಾನು ಡಿಸಿಷನ್ ತಗೋತೀನಿ, ಸೊ ದಟ್ 2ನೇ ಕ್ಯಾಬಿನೆಟ್ ವಿಚಾರಣೆ ಬರಲ್ಲ, ಅದ್ರ ಬಗ್ಗೆ ಆನ್ಸರ್ ಕೊಡೋ ವಿಚಾರ ಬರಲ್ಲ, ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಮಾಡ್ಬಿಡ್ತೀನಿ ಅಂತಾರೆ. ಇಲ್ಲಿ ಜನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಒಂದೊಂದು ನಾಲ್ಗೆ ಇದೆ ಅಂತ, 2 ನಾಲ್ಗೆ ಇದೆ ಅಂತ ತಿಳ್ಕೊಳ್ಳೋದು. ನೀವು ಮತ್ತೆ ಸಾಲ ಮನ್ನಾ ಮಾಡಲ್ಲ? ನಾನು ಮಾಡೋದೇ ಇಲ್ಲ ಅಂತ ಹೇಳಲ್ಲ, ಅಂತರ ಪರಿಸ್ಥಿತಿ ಬಂದಾಗ ಮಾಡಲೇಬೇಕಾಗ್ತದೆ. 2 ವರ್ಷ ಭೀಕರವಾದಂಥ ಬರಗಾಲ ಬಂತು. ರೈತರು ಎಲ್ಲ ಕಾಲದಲ್ಲೂ ಸಾಲ ಮನ್ನಾ ಮಾಡಿ ಅಂತ ಕೇಳಲ್ಲ. ಭೀಕರವಾದಂಥ ಬರಗಾಲ ಬಂದದ್ರಿಂದ ರೈತರು ಸಾಲ ಮನ್ನಾ ಮಾಡಬೇಕು ಅಂತ ಎಲ್ಲ ಕಡೆ ಜನರು ಒತ್ತಾಯ ಮಾಡ್ತಾ ಇದ್ರು. ಅದಕ್ಕೆ ನಾವು ನಿಯೋಗ ಕರ್ಕೊಂಡು ಹೋಗಿದ್ದೆ ಪ್ರಧಾನಮಂತ್ರಿ ಹತ್ರ. ಪ್ರಧಾನಮಂತ್ರಿಗಳಿದ್ರು ಮಾಡೋಕ್ಕಾಗಲ್ಲ, ನೋಡ್ತೀನಿ ಮಾಡ್ತೀನಿ ಅಂತ ಈ ಥರ ಹೇಳಿದ್ರು. ಸೊ ನೀವು ನ್ಯಾಷನಲೈಸ್ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಿರಿ, ನಾನು ಸೊಸೈಟಿ ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಕೊಟ್ಟಿರ್ತಕ್ಕಂಥ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದೆ. ಅವ್ರು ಒಪ್ಪಲಿಲ್ಲ. ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ನಿಮ್ಮದಿತ್ತು, ಮುಖ್ಯಮಂತ್ರಿ ಆದ್ರಿ. 2013ರಲ್ಲೂ ಕೂಡ ನೀವು ವಿಧಾನಸಭೆ ಒಳಗಡೆ ಹೌದು ನಾನು ಮುಖ್ಯಮಂತ್ರಿ ಆಗಬೇಕು ಅಂತು, ಮುಖ್ಯಮಂತ್ರಿ ಆಗಿದ್ದೀನಿ, ಇದು ನನ್ನ ಕೊನೆ ಚುನಾವಣೆ, ಇನ್ನು ನಿಲ್ಲಲ್ಲ ಅಂತಿದ್ದೀನಿ. ರಾಜಕೀಯ ಕಾರಣಕ್ಕಾಗಿ ಮತ್ತೆ ಈಗ ಚುನಾವಣೆ ನಿಂತಿದ್ದೀರಿ, ಮತ್ತೆ ಈಗ ಮುಖ್ಯಮಂತ್ರಿ ಆಗುವಂಥದ್ದು ಆಗ್ತೀರಿ ಅನ್ನುವಂಥ ವಿಶ್ವಾಸದಲ್ಲಿ ನೀವು ಕೂಡ ಇದ್ದೀರಿ. ಕೇವಲ ಇಷ್ಟಕ್ಕೆ ಸೀಮಿತನ ಅಂತ? ಕೇವಲ ಇಷ್ಟಕ್ಕೆ ರಾಜ್ಯಕ್ಕಷ್ಟೇ ಸೀಮಿತನ ಸಿದ್ದರಾಮಯ್ಯ ಅವರು? ನಾನು ರಾಜಕಾರಣ ಕರ್ನಾಟಕ ಬಿಟ್ಟು ಮುಂದೆ ಹೋಗಲ್ಲ. ಐ ಆಮ್ ಕನ್ಫೈನ್ಡ್ ಟು ಓನ್ಲಿ ಸ್ಟೇಟ್ ಪಾಲಿಟಿಕ್ಸ್. ದೆಹಲಿ ನನಗೆ ಆಸಕ್ತಿನೂ ಇಲ್ಲ, ಆ ಥರದ ಆಂಬಿಷನ್ನೂ ಇಲ್ಲ. ಆದ್ರೆ ಕಾಂಗ್ರೆಸ್ನಲ್ಲಿ ಯಾಕೋ ಅದೊಂದು, ಯಾಕಂದ್ರೆ ಮೋದಿ ಅವರಿಗೆ ನೇರವಾಗಿ ಕೌಂಟರ್ ಮಾಡುವಂತ ಒಬ್ಬರೇ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅವರು ಅಂತ ಹೇಳ್ತಿದ್ದಾರೆ. ನಾನು ಆ ಕೌಂಟರ್ ಮಾಡಬೇಕಾದಂಥ ಸನ್ನಿವೇಶನ ನರೇಂದ್ರ ಮೋದಿ ಅವರು ನಿರ್ಮಾಣ ಮಾಡ್ಕೊಂಡ್ರು, ಹಾಗಾಗಿ ಮಾಡ್ಬೇಕಾಗಿ ಬಂತು. ಆದ್ರೆ ನೀವು ಯಾವ ರೀತಿಯಾದಂತ ಅಲಿಗೇಷನ್ಸ್ ಅನ್ನ ಮೋದಿ ಅವರ ವಿರುದ್ಧ ಮಾಡ್ತಾರೋ ಅದಾದ ನಂತರ ರಾಹುಲ್ ಗಾಂಧಿ ಅವರ ಆ ಇಶ್ಯೂವನ್ನ ಕರ್ನಾಟಕದಲ್ಲಿ ಮಾತನಾಡ್ತಾರೆ. ಅಂದ್ರೆ ನೀವು ರಾಜ್ಯದ ನಾಯಕತ್ವದಿಂದ ರಾಷ್ಟ್ರ ನಾಯಕತ್ವ ಇಲ್ಲೊಂದು ಕಡೆಯಲ್ಲಿ ವಿಚಾರಗಳನ್ನ ಪಿಕ್ ಮಾಡ್ತಾ ಇದೆ ಅಂತ ಅನ್ನಿಸೋದಕ್ಕೆ ಶುರು ಆಗಿದೆ. ಇಲ್ಲ ನೋಡಿ, ನರೇಂದ್ರ ಮೋದಿ ಅವರು ಅನಗತ್ಯವಾಗಿ ಬೇಸ್ಲೆಸ್ ಅಲಿಗೇಷನ್ನ ನನ್ನ ಮೇಲೆ ಮಾಡಿದ್ರು. ಕೆನ್ ಐ ಕೀಪ್ ಕ್ವೈಟ್? ನಾನು ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಿದ್ದೀನಿ. ಅದು ಯಾವತ್ತೂ ನಾನು ನರೇಂದ್ರ ಮೋದಿ ಅವ್ರನ್ನ ನಾನಾಗಿದ್ದು ಬೈದಿಲ್ಲ. ಅವರು ನನಗೆ ನಮ್ಮ ಮೇಲೆ ಆರೋಪ ಮಾಡಿದ ಮೇಲೆ ನಾನು ಆರೋಪಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದೀನಿ, ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದೀನಿ ಅಷ್ಟೇ. ಕೆಂಪು ಕೋಟೆಯ ಮೇಲೂ ಕೂಡ ಕಂಬಳಿಯನ್ನ ಹಾಸ್ತೀವಿ ಅನ್ನೋದನ್ನ ನಿರಂಜನಾನಂದಪುರಿ ಸ್ವಾಮೀಜಿಗಳು ಕೇಳ್ಕೊಂಡಿದ್ದಾರೆ. ಕನಕ ಪೀಠದ ಸ್ವಾಮೀಜಿಯವರು ಹೇಳ್ತಿದ್ದಾರೆ, ನಾವು ವಿಧಾನಸೌಧದಲ್ಲಿ ಕಂಬಳಿ ಹಾಸಿದಾಯ್ತು, ಇನ್ನೀಗ ಕೆಂಪು ಕೋಟೆಯಲ್ಲಿ ಹಾಸ್ತೀವಿ ಅಂತೇಳಿ. ಹಾಗಾದ್ರೆ ಅವರ ಆಶಯ ಇರುವಂತದ್ದು ಸಿದ್ದರಾಮಯ್ಯ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಕೆಂಪು ಕೋಟೆ ಅನ್ನುವಂಥ ಸಿಂಬಲ್ ಇರುವಂತದ್ದೇ ಪ್ರಧಾನಮಂತ್ರಿ. ಇದಕ್ಕೆ ನನ್ನ ರಾಜಕೀಯ ಕರ್ನಾಟಕ ಮಾತ್ರ ಸೀಮಿತ. ಜನಾಂಗ ಆ ರೀತಿಯಂತ ಒಂದು ಆಸೆ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ? ಕೆಲವರೆಲ್ಲ ಇಂದ್ರ ಆಗ್ಬೇಕು, ದೇವೇಂದ್ರ ಆಗ್ಬೇಕು, ಕೈಲಾಸಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಆದ್ರೆ ದೇವೇಗೌಡರು ಮಾತ್ರ ಸಾಕು. ಹಾಗಾದ್ರೆ ಕರ್ನಾಟಕದಿಂದ ಪ್ರಧಾನಮಂತ್ರಿ ಆಗಿರೋದು ನಾವು ಆಗಬೇಕು ಅಂತ ಸನ್ನಿವೇಶ ಒದಗ್ಬತ್ತು ಅವತ್ತು ದೇವೇಗೌಡರಿಗೆ. ನನಗೂ ಕೂಡ ಹೆಮ್ಮೆ, ಒಬ್ಬ ಕನ್ನಡಿಗ ಪ್ರೈಮ್ ಮಿನಿಸ್ಟರ್ ಆದ್ರು ಅನ್ನೋದಕ್ಕೆ ನನಗೇನು ಹೆಮ್ಮೆ ಇಲ್ಲ ಅಂತಲ್ಲ, ನನಗೂ ಹೆಮ್ಮೆ ಇದೆ. ರಾಷ್ಟ್ರ ನಾಯಕತ್ವ ನಿಮಗೆ ಬೇಡ, ರಾಷ್ಟ್ರದ ನಾಯಕತ್ವ ನಿಮಗೆ ಬೇಡ, ನನಗೆ ಬೇಡ. ಎಸ್, ಇದು ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಮುಂದೆ ಇಟ್ಟಿರ್ತಕ್ಕಂತಹ ಅನೇಕ ವಿಚಾರಗಳನ್ನ ನಮ್ಮ ಮುಂದೆ ಪ್ರಸ್ತಾಪಿಸಿದ್ದಾರೆ. ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಹಾಗೇನೆ ನಮ್ಮ ಜೊತೆಗೆ
ಬೇರೆ ಬೇರೆ ಗಣ್ಯರು ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ಕೂಡ ಮಾತನಾಡೋಣ. ಅವರ ಒಂದಷ್ಟು ಪ್ರಶ್ನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೇಳೋದು ಇದೆ. ಅದರ ಬಗ್ಗೆ ಕೂಡ ಚರ್ಚೆನ ಮುಂದುವರಿಸೋಣ. ಚಿಕ್ಕ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಮಾನ್ಯ ಮುಖ್ಯಮಂತ್ರಿಗಳು ವಿವರವಾಗಿ ಅನೇಕ ವಿಚಾರಗಳ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಎಸ್, ನೀವು ನಿಮ್ಮ ವಿರೋಧಿಗಳನ್ನು ಯಾವತ್ತೂ ತಿರಸ್ಕಾರದಿಂದ ನೋಡಲ್ಲ, ಒಂಥರ ಚಡ್ಡಿ ದೋಸ್ತರ ನೋಡ್ತೀರಿ. ನಿಮಗೆ ವಿರೋಧ ಪಕ್ಷಗಳಲ್ಲಿ ತುಂಬ ಇಷ್ಟವಾದ ವ್ಯಕ್ತಿ ಯಾರು? ಕ್ರಿಯಾತ್ಮಕವಾಗಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರೆಲ್ಲರೂ ಕಂಡ್ರು ಇಷ್ಟನೇ ನನಗೆ. ಕ್ರಿಯಾಶೀಲವಾಗಿರ್ತಕ್ಕಂಥ ಮತ್ತು ರಚನಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವಿರೋಧ ಪಕ್ಷದವ್ರು ಕಂಡ್ರು ನನಗಿಷ್ಟ. ಕಾಂಗ್ರೆಸ್ನಲ್ಲಿ ಯಾರನ್ನ ಕಂಡ್ರೆ ಆಗಲ್ಲ? ನನಗೆ ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷ ಇಲ್ಲ. ಐ ಲವ್ ಆಲ್. ವಿರೋಧ ಪಕ್ಷದವ್ರನ್ನೂ ಪ್ರೀತಿಸ್ತೀನಿ, ನಮ್ಮ ಪಕ್ಷದವ್ರನ್ನೂ ಪ್ರೀತಿಸ್ತೀನಿ, ಮತ್ತು ಬೇರೆಯವ್ರನ್ನೂ ಕೂಡ ಪ್ರೀತಿಸ್ತೀನಿ. ಅದು ಬೇಸಿಕ್, ಮನುಷ್ಯನಿಗೆ ಬೇಕಾದಂಥ ಬೇಸಿಕ್ ಕ್ವಾಲಿಟಿ. ಪ್ರತಿಯೊಬ್ಬರು ಕೂಡ ಅದನ್ನು ಮಾಡಬೇಕು. ಥ್ಯಾಂಕ್ ಯು ಸರ್. ಈ ಎಲೆಕ್ಷನ್ನಲ್ಲಿ ನಿಮ್ಮ ಪಕ್ಷ ಟಿಕೆಟ್ಗಳು ಬಗ್ಗೆ ಕೇಳ್ತಾ ಇದ್ದೀನಿ, ಅದು ಕುಟುಂಬ ರಾಜಕೀಯದ ಬಗ್ಗೆ. ನೀವು 2 ಸೀಟ್ನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮಗನಿಗೂ ಟಿಕೆಟ್ ಕೊಟ್ಟಿದ್ದೀರಾ. ಲಾ ಮಿನಿಸ್ಟರ್ ಅವ್ರ ಮಗನಿಗೂ ಕೊಟ್ಟಿದ್ದಾರೆ, ಹೌಸಿಂಗ್ ಮಿನಿಸ್ಟರು ಅವ್ರ ಮಗನಿಗೂ ಕೊಟ್ಟಿದ್ದಾರೆ, ಹೋಮ್ ಮಿನಿಸ್ಟರ್ ಅವ್ರ ಮಗಳು ಕೊಟ್ಟಿದ್ದಾರೆ. ನೀವು ಹೇಳ್ತೀರಾ ನಮ್ಮ ರಾಜ್ಯ ಎಲ್ಲರಿಗೂ ಸೇರಿದ್ದು ಅಂತ ಹೇಳ್ತೀರಾ. ಅದು ಎಲ್ಲೋ ಒಂದು ಕಡೆ ಈ ಒಂದು ಅಧಿಕಾರ ಮಾತ್ರ ಕೆಲವು ಕುಟುಂಬದವ್ರಿಗೆ, ಫ್ಯಾಮಿಲಿ ಬಿಸ್ನೆಸ್ ಮಾತ್ರನ, ಇನ್ಯಾರಿಗೂ ಸಿಗ್ಲಿಲ್ವಾ ನಿಮಗೆ ಅಂತ ನನ್ನ ಪ್ರಶ್ನೆ. ಇಲ್ಲ, ಬೇರೆಯವ್ರು ಸಿಕ್ಕಿದ್ರು ಕೊಡ್ತಿದ್ದವು. ಈಗ ವರ್ಣದಲ್ಲಿ ಇನ್ನೊಬ್ಬರು ನನ್ನ ಮಗನಿಗಿಂತ ಅಲ್ಲಿ ಜನರಿಗೆ ಅಕ್ಸೆಪ್ಟ್ ಆಗ್ತಕ್ಕಂಥ ಇನ್ನೊಬ್ಬರು ಸಿಕ್ಕಿದ್ರು ಕೊಡ್ತಿದ್ದವು. ಅಲ್ಲಿ ಯಾರೂ ಇರಲಿಲ್ಲ. ಚಿಕ್ಕನಾಯಕನಹಳ್ಳಿಲಿ ಲಾ ಮಿನಿಸ್ಟರ್ ಮಗನಿಗೆ ಕೊಟ್ಟಿದ್ದೀವಿ. ಅಲ್ಲಿಯ ಜನರು ಅವ್ರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು, ಹಂಗಾಗಿ ಅವನಿಗೆ ಕೊಟ್ಟಿದ್ದೀವಿ. ಓಕೆ, ಇದು ಒಂದು ಕುಟುಂಬದ ರಾಜಕಾರಣ ಆಗುತ್ತೆ ಅಂತಕ್ಕಂಥ ಭಾವಿಸ್ಕೊಂಡ್ರು ಕೂಡ ಇದನ್ನು ಟೀಕೆ ಮಾಡ್ತಾ ಇರೋರು ಯಾರು? BJPಯವ್ರು ಮಾಡ್ತಾ ಇದ್ದಾರೆ. ಹೊಸದಾಗಿ ನರೇಂದ್ರ ಮೋದಿಯವರು ಇಲ್ಲಿ ಬಂದಾಗ 2+1 ಅಂತ ಹೇಳಿದ್ರು. ಏನೋ ಒಂದು ಅಲ್ಲ, 2+1 ಅಂದರೆ ನನಗೆ ಹೇಳಿದ್ದು ಅದನ್ನು ಅವರು. ನನ್ನ ಮಗ ನಿಂತವನೇ, ನಾನು ನಿಂತಿದ್ದೀನಿ 2 ಕಡೆ, 2+1 ಅಂತ. ಇವರೇ 2 ಕಡೆ ನಿಂತಿದ್ರಲ್ಲಿ ಯಾಕೆ ನಿಂತಿದ್ರು ಇವರು? ಇಂಜಿನಿಯರ್ ಮಗ ಇಂಜಿನಿಯರ್ ಯಾಕೆ ಆಗ್ತಾರೆ? ಸೈಂಟಿಸ್ಟ್ ಮಗ ಸೈಂಟಿಸ್ಟ್, ಅದು ತಪ್ಪೇನು? ರಾಜನ ಮಗ ರಾಜನೇ ಆಗ್ತಾ ಇದ್ದ ಅಂತೇಳಿ ನಾವು ರಾಜಪ್ರಭುತ್ವ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದು ಬೇರೆ, ಇದು ಎಲೆಕ್ಷನ್ನು. ರಾಜನ ಮಗ ವಂಶ ಪಾರಂಪರ್ಯ ಆಡಳಿತ ಇದ್ದದ್ದು. ರಾಜ ಸತ್ತ ತಕ್ಷಣ ಮಗ ಆಯ್ತಿದ್ದ, ಅಥವಾ ರಾಜ ಮುದುಕನ ಆದ ತಕ್ಷಣ ಮಗ ಆಯ್ತಿದ್ದ. ಇವು ರಾಜ ಅಂತ ಪಟ್ಟ ಕಟ್ತಿದ್ರು. ಇಲ್ಲ ಹಂಗೆ ಕಟ್ತಾರ? ಚುನಾವಣೆ ಜನ ಅಕ್ಸೆಪ್ಟ್ ಮಾಡ್ಕೋಬೇಕು. ಡೆಮಾಕ್ರಸಿನಲ್ಲಿ ಜನರಿಂದ ಆಯ್ಕೆಯಾಗಿ ಬರಬೇಕು. ಮಹಿಳೆಯರಿಗೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಟಿಕೆಟ್ಗಳನ್ನು ಕೊಟ್ಟು ಅವರನ್ನು ಆಡಳಿತ ಮತ್ತು ಶಾಸನ ರೂಪಿಸುವ ಪ್ರಕ್ರಿಯೆಯಿಂದ ದೂರ ಇಟ್ಟು ನಾವು ಯಾವುದಾದ್ರೂ ನವ ಕರ್ನಾಟಕ ನಿರ್ಮಾಣದ ಕನಸು ಕಾಣಲು ಸಾಧ್ಯವೇ? ಇಲ್ಲ, ನಿಮ್ಮ ಪ್ರಶ್ನೆ ಚೆನ್ನಾಗಿದೆ, ಅದಕ್ಕೆ ಚಪ್ಪಾಳೆನೂ ತಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೋಡ್ರಿ, ನವ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂತಂದರೆ ಎಲ್ಲರೂ ಮುಖ್ಯವಾಹಿನಿಗೆ ಬರ್ತಕ್ಕಂಥ ಸಮಾಜ ಅಂತ ಅದರ ಅರ್ಥ. ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ, ಈ ದೇಶದ ಸಂಪತ್ತು ಅಧಿಕಾರ ಎಲ್ರಿಗೂ ಹಂಚಿಕೆ ಆಗಿರ್ತಕ್ಕಂಥ ಆ ಥರದ ಒಂದು ಸಮಾಜ ಇರಬೇಕು ಅಂತಕ್ಕಂಥದ್ದು. ಇದು ಒಂದು. ಅದು ಇನ್ನೂ ಆಗಿಲ್ಲ ನಮ್ಮ ದೇಶದಲ್ಲಿ. ಸಂವಿಧಾನ ಅದನ್ನೆಲ್ಲ ಹೇಳ್ತಾ ಇದ್ದರೂ ಕೂಡ ಇನ್ನೂ ಮಾಡೋಕ್ಕಾಗಿಲ್ಲ, ಇನ್ನೂ ಹಾಗೇ ಉಳಿದಿದೆ. ಆ ದಿಕ್ಕಿನಲ್ಲಿ ನಾವು ಹೆಜ್ಜೆಗಳನ್ನು ಇಟ್ಟಿದ್ದೀವಿ. ನಾವು ಇನ್ನು 5 ವರ್ಷದಲ್ಲಿ ಗುರಿ ಮುಟ್ಟಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಅದರ ಅರ್ಥ. ಇದು ಒಂದು. ಮಹಿಳೆಯರಿಗೆ ಸಂವಿಧಾನಕ್ಕೆ 73-74ನೇ ತಿದ್ದುಪಡಿ ಮಾಡಿದ ಮೇಲೆ ಅದು ಸೀಮಿತವಾಗಿ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಮತ್ತು ಮುನ್ಸಿಪಾಲ್ಟಿಗಳು ಮಾತ್ರ ಸೀಮಿತ ಆದದ್ರಿಂದ ಇವತ್ತು 50% ಮುನ್ಸಿಪಾಲ್ಟಿಗಳಲ್ಲಿ ರೆಪ್ರೆಸೆಂಟೇಷನ್ ಇದೆ ಮಹಿಳೆಯರಿಗೆ. ಪಂಚಾಯತಿಗಳಲ್ಲಿ ರೆಪ್ರೆಸೆಂಟೇಷನ್ ಇದೆ. ಅಧ್ಯಕ್ಷ ಉಪಾಧ್ಯಕ್ಷರುಗಳಲ್ಲೂ ಕೂಡ 50% ರೆಪ್ರೆಸೆಂಟೇಷನ್ ಇದೆ. ಬಟ್ ಅಲ್ಲಲ್ಲ, ಅಸೆಂಬ್ಲಿನಲ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ ಬರಬೇಕು ಅಂತ 1996ನಲ್ಲಿ ಬಿಲ್ಲು ಇಂಟ್ರೊಡ್ಯೂಸ್ ಆಯಿತು. 1996ನಲ್ಲಿ ಅವತ್ತಿನಿಂದ ಅದು ಅಲ್ಲೇ ಬಿದ್ದಿದೆ, ಪಾರ್ಲಿಮೆಂಟ್ನಲ್ಲೇ ಇದೆ. ನಾನು ಅದರ ಪರ ಇರೋನು. ಆ ಬಿಲ್ ಪಾಸ್ ಆಗಬೇಕಾದ್ರೆ 33% ಹೇಳಿದ್ದಾರೆ, ನಾಟ್ 50%, 33% ಹೇಳಿದ್ದಾರೆ. ಆ ಬಿಲ್ ಪಾಸ್ ಆಗಬೇಕು ಅಂತಕ್ಕಂಥದ್ದು ಪರ ಇರೋನು ನಾನು. ಸ್ಪೆಸಿಫಿಕ್ ಆಗಿ ಕೊಡಗು ಜಿಲ್ಲೆನಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ, ಮತ್ತು ಇಲ್ಲೀಗಲ್ ವೆಟ್ಲ್ಯಾಂಡ್ ಕನ್ವರ್ಷನ್ ಆಗ್ತಾ ಇದೆ. ಸಾಕಷ್ಟು ಮರಗಳನ್ನು ಕಡ್ದಾಗಿದೆ. ಹೈ ಟೆನ್ಷನ್ ಪ್ರಾಜೆಕ್ಟ್ ಅದು ಇದು ಅಂತ ಸಾವಿರಾರು ಮರ ಹೋಗಿದೆ. ಸಾಲದಕ್ಕೆ ಒಂದು ರೈಲ್ವೆ ಪ್ರಾಜೆಕ್ಟ್ ಬರುತ್ತೆ ಅಂತ ಹೇಳ್ತಾರೆ, ಇನ್ನೊಂದು 4-ವೇ ಎಕ್ಸ್ಪ್ರೆಸ್ ಲೇನ್ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ನಡೀತಾ ಇದೆ.
ಈ ಎಲ್ಲ ಕಾರಣಗಳಿಂದ ಇನ್ನೂ ಇಂಥ ಹಲವಾರು ಬೇರೆ ಕೃತ್ಯಗಳು ನಡೀತಾ ಇರೋದ್ರಿಂದ ಕಾವೇರಿ ನೀರಿನ ರಕ್ಷಣೆಗೆ, ಕೊಡಗು ಜಿಲ್ಲೆಯ ರಕ್ಷಣೆಗೆ ನಿಮ್ಮ ಸರ್ಕಾರ ಏನು ಮಾಡಬೇಕು ಅಂತಿದೆ? ಮರಗಳು ಕಡಿತಾ ಇದ್ದಾರೆ, ಮರಳು ಎಲ್ಲ ಅಕ್ರಮವಾಗಿ ತೆಗಿತಾ ಇದ್ದಾರೆ ಅಂತಕ್ಕಂಥ ಒಂದು ಪಾರ್ಟ್ ಅವ್ರದ್ದು ಪ್ರಶ್ನೆ. ಅದನ್ನು ತಡೆಗಟ್ಟತಕ್ಕಂಥ ಪ್ರಯತ್ನ ಮಾಡ್ಬೋದು. ಇನ್ನೊಂದು ಏನು ಹೇಳ್ತಾರೆ, ಅಲ್ಲಿ ಹೈ ಟೆನ್ಷನ್ ಇದು ಹೋಗ್ತಾ ಇದೆ, ಪವರ್ ಇಲಾಖೆಗೆ ಸಂಬಂಧಪಟ್ಟದ್ದು ಕೇಂದ್ರ ಸರ್ಕಾರದ್ದು ಅದು ಪ್ರೋಗ್ರಾಮ್, ಅದೊಂದು ಹೋಗ್ತಾ ಇದೆ. ಸೊ ಅದನ್ನೆಲ್ಲ ತಡೆಗಟ್ಟಬೇಕು. ತಡೆಗಟ್ಟೋದ್ರಿಂದ ಕೊಡಗಿನ ರಕ್ಷಣೆ ಆಗ್ತದೆ ಅಂತ ಹೇಳ್ತಾರೆ. ಕೆಲವು ಅನಿವಾರ್ಯವಾಗಿ ಡೆವಲಪ್ಮೆಂಟು ಪಾಯಿಂಟ್ ಆಫ್ ವ್ಯೂನಿಂದ ಕೆಲವು ಒಪ್ಕೋಬೇಕಾಗುತ್ತೆ. ಇದು ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ, ಅಲ್ಲಿ ಅದು ಕೇರಳಕ್ಕೆ ಹೋಗುತ್ತೆ ಆ ಲೈನು. ಸೊ ಅದು ಮಾಡ್ತಾ ಇದ್ದಾರೆ, ನಾವು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವಿ. ಇಟ್ಸ್ ಎ ಡಿಫರೆಂಟ್ ಥಿಂಗ್. ಮತ್ತು ಮರ ಕಡಿಯೋದು ಇದನ್ನು ತಡೆಗಟ್ಟತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಅದನ್ನು ಮರಳು ಅಕ್ರಮವಾಗಿ ತೆಗಿತಕ್ಕಂಥದ್ದು, ಮರ ಅಕ್ರಮವಾಗಿ ಕಡಿದ್ರೆ ಅವೆಲ್ಲನೂ ಕೂಡ ತಡೆಗಟ್ಟತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಗ್ರೀನ್ ಟ್ರಿಬ್ಯುನಲ್ಲು ಇಲ್ಲಿ ಬೆಂಗಳೂರಿನಲ್ಲೇ ಮಾಡಬೇಕು, ಇಲ್ಲೇ ಚೆನ್ನಾಗಿ ಹೋಗ್ಬೇಕು ಇಲ್ಲಿಂದ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಬರೋದು, ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಬರೋದು ಪ್ರಯತ್ನ ಮಾಡೋಣ. ಎಸ್, ಹಲವಾರು ಪ್ರಶ್ನೆಗಳು ಬಾಕಿ ಇವೆ. ಮತ್ತಷ್ಟು ಪ್ರಶ್ನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ರೆಡಿಯಾಗಿದ್ದಾರೆ. ಚರ್ಚೆನ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ. TV9 ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಿಮ್ಮ ಪ್ರಣಾಳಿಕೆಯಲ್ಲಿ ಸಾವಯವ ಕೃಷಿನ ಪ್ರಮೋಟ್ ಮಾಡಿದಾಗ ಹೇಳ್ಕೊಂಡಿದ್ದೀರಾ. ಸೆಂಟ್ರಲ್ಲಿ ಮೋದಿಯವರ ಗೌರ್ಮೆಂಟ್ ಇದು ಕುಲಾಂತರಿ ಸಾಸಿವೆಯನ್ನು ಟ್ರಯಲ್ ಇದಕ್ಕೆ ಬಿಟ್ಟಾಗ ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರೊಟೆಸ್ಟ್ ಹೋಗಲಿಲ್ಲ. ನಾವೆಲ್ಲ ಹೋಗಿ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಬೆಳವಣಿಗೆಯ ಒಂದು ನೆಪ ಹೇಳಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ. ಸೊ ನಿಮ್ಮ ಆ್ಯಕ್ಚುಯಲ್ ಇದೇನು ಸ್ಟ್ಯಾಂಡ್ ಏನು? ಇಲ್ಲ, ನಮಗೆ ಕ್ಲಾರಿಟಿ ಇದೆ. ಸಾವಯವ ಪದ್ಧತಿ ಇದೆಯಲ್ಲ, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಅದು ಕ್ರಮೇಣ ಹಂತವಾಗಿ ಅದನ್ನು ಬೆಳೆಸ್ತಾ ಹೋಗಬೇಕು ಅಂತಕ್ಕಂಥದ್ದು ಒಂದು ಜನರಲ್ಲಿ ಜಾಗೃತಿ ಬರಬೇಕು. ಜನರಲ್ಲಿ ಮತ್ತು ಸಾವಯವ ವ್ಯವಸಾಯದಿಂದ ನಾವು ಉತ್ಪಾದನೆ ಮಾಡಿದಂಥ ಪದಾರ್ಥಗಳನ್ನ ಬಳಸ್ತಕ್ಕಂಥ ಜನರು ಕೂಡ ಇರಬೇಕಾಗ್ತದೆ, ಮಾರುಕಟ್ಟೆ ಬರಬೇಕಾಗತ್ತೆ. ಇವೆಲ್ಲ ಬಂದಾಗ ಮಾತ್ರ ಅದು ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆ ನಿಮ್ಮ ಟೆನ್ಯೂರಲ್ಲಿ 34% ಫಾರ್ಮರ್ ಸುಸೈಡ್ ಜಾಸ್ತಿ ಆಗಿದೆ? ನೀವು ಯಾಕೆ ಅವ್ರ ಡೆವಲಪ್ಮೆಂಟ್ಗೆ, ಅಪ್ಲಿಫ್ಟ್ಮೆಂಟ್ಗೆ ಏನು ಮಾಡ್ತಾ ಇಲ್ಲ? ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತೀರಾ, ಓಕೆ, ಅವ್ರು ಸಾಲನೇ ಮಾಡದೇ ಇರೋ ಥರ ನೀವು ಯಾಕೆ ಏನು ಆ್ಯಕ್ಷನ್ನ ತಗೋತಾ ಇಲ್ಲ? ಈಗ ಕರ್ನಾಟಕ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ. ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲೇ. ಒಣಭೂಮಿ ವ್ಯವಸಾಯ ಹೆಚ್ಚಾಗಿ ಮಳೆ ಆಶ್ರಯದಲ್ಲಿ ಇರ್ತಕ್ಕಂಥದ್ದು. ನೀರಾವರಿ ಪ್ರದೇಶ ಬೇರೆ. ನೀರಾವರಿ ಪ್ರದೇಶಕ್ಕೂ ಕೂಡ ನಮ್ಮ ಜಲಾಶಯಗಳಿಗೆ ನೀರೇ ಬರದೇ ಹೋದರೆ, ಮಳೆ ಬರದೇ ಹೋದರೆ ನೀರು ಕೊಡೋಕ್ಕಾಗಲ್ಲ. ನಾವು ಈ ಸರಿ ಬೇಸಿಗೆ ಬೆಳೆಗೆ ನೀರು ಕೊಡೋಕ್ಕಾಗದೆ ಹೋಯಿತು. ಹಾಗೆಯೇ ನಾನು ಸಾಲ ಮನ್ನಾ ಮಾಡೋದೇ ಒಂದು ಸೊಲ್ಯೂಷನ್ ಅಂತ ಯಾವತ್ತೂ ಹೇಳಿಲ್ಲ. ಒಂದು ಸಾರಿ ಭೀಕರ ಬರಗಾಲ ಬಂದಾಗ ರೈತರು ಆಗದಂಥ ಬೆಳೆ ನಷ್ಟ ಮಾಡ್ಕೊಂಡು ಅದಕ್ಕೆ ಸಾಲ ಮಾಡಿದಂಥ ಹಣದಿಂದ ಸಾಲಗಾರರಾಗ್ಬಿಟ್ಟಿರ್ತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ನೆರವಾಗೋಕ್ಕೋಸ್ಕರ ಸಾಲ ಮನ್ನಾ ಮಾಡೋದು ಅಂತ ಮಾಡಿದ್ದೀವಿ. ಇಟ್ ಡಸಂಟ್ ಮೀನ್ ದಟ್ ಅದೇ ಒಂದು ಪರಿಹಾರ ಅಲ್ಲ ಸಾಲ ಮನ್ನಾ ಮೇಲೆ ಆಯೋಗವನ್ನು ನೀವು ಮಾಡಿದ್ರೆ, ಆದ್ರೆ ಅದರಿಂದಾಗಿ ಕರೆಕ್ಟ್ ಆಗಿ ಏನಾದರೂ ವೈಜ್ಞಾನಿಕವಾಗಿ ನೀವೇ ಆ ಸ್ಟಡಿಯನ್ನು ಶುರು ಮಾಡಿಸೋದಕ್ಕೆ ಒಂದು ಚಿಂತನೆ ಶುರು ಮಾಡಿದ್ರಿ. ಒಂದು ಆಯೋಗನೂ ಮಾಡಿದ್ದೀವಿ. ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ APMCಗಳಲ್ಲಿ ತಂದಿದ್ದೀವಿ ಜಾರಿಗೆ. ಫಾರಿನ್ ಬ್ರ್ಯಾಂಡ್ಸ್ನ ಪ್ರಮೋಟ್ ಮಾಡ್ತೀರಾ ಹೊರತು ಫಾರ್ಮರ್ಸ್ ರೀಪ್ರೊಡ್ಯೂಸ್ ಮಾಡ್ತಾರೋ ಯಾವುದೇ ಕ್ರಾಪ್ನ ನೀವೆಲ್ಲೂ ಪ್ರಮೋಟ್ ಮಾಡ್ತಾ ಇಲ್ಲ. ಈರುಳ್ಳಿ ಬೆಲೆ ಜಾಸ್ತಿ ಆಯಿತು, ಟೊಮೆಟೊ ಬೆಲೆ ಜಾಸ್ತಿ ಆಯಿತು, ಎಲ್ಲ ಓಕೆ, ಬಟ್ ಅದು ವೇಸ್ಟ್ ಕೂಡ ಆಗ್ತಾ ಇದೆ. ವೈ ಆರ್ ವಿ ಫೇಲಿಂಗ್ ಇನ್ ಬ್ಯಾಲೆನ್ಸಿಂಗ್ ಇಟ್ ಅಂತ ಇನ್ಕೇಪಬಲ್ ಗವರ್ಮೆಂಟ್ ಇದೆಯಾ ನಮಗೆ? ನಾನು ಬುದ್ಧಿ ಬಂದಾಗಿಂದ ನಾನು ನೋಡ್ತಾ ಇರೋದೇ ಇದು. ಒಂದು ಸ್ಕೇರ್ ಸಿಟಿ ಇರುತ್ತೆ, ಇಲ್ಲ ವೇಸ್ಟ್ ಆಗುತ್ತೆ. ರೇಟ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಫಾರ್ಮರ್ಸ್ ಎಲ್ಲ ರೋಡಿಗೆ ಚೆಲ್ತಾರೆ. ಏನಾಗ್ತದೆ ಪ್ಲಾನಿಂಗ್ ನೋಡಮ್ಮ, ಕೇಳಿ ಸ್ವಲ್ಪ. ನಮ್ಮ ರೈತರಲ್ಲಿ ಒಂದು ಮೊದಲಿಂದ ಯಾವುದೋ ಒಂದು ಬೆಳೆ ಬೆಳೀತಾರೆ. ಈ ವರ್ಷ ಕಬ್ಬು ಬೆಳೆದ್ಬಿಟ್ರು. 2013-14 ಜಾಸ್ತಿ ಕಬ್ಬು ಬೆಳೆದ್ಬಿಟ್ರು. ಮಾರ್ಕೆಟಿನಲ್ಲಿ ಕಬ್ಬು ಶುಗರ್ ರೇಟ್ ಕಡಿಮೆ ಆಗ್ಬಿಡ್ತು. ಕಬ್ಬು ತಗೊಳ್ಳೋರೇ ಇಲ್ಲ. ಸೊ ಹಂಗಾಗಿ ನಾನು ಆ ಸಾರಿ 1800 ಕೋಟಿ ರೂಪಾಯಿ ಕೊಟ್ಟೆ 2014ನೇ ಇಸ್ವಿನಲ್ಲಿ ರೈತರಿಗೆ.
ನಾವು ಟೊಮೆಟೊ ಒಂದ್ಸರಿ ಬೆಲೆ ಸಿಕ್ಕಿದಾಗೆ ಬರೀ ಟೊಮೆಟೊನೂ ಹಾಕ್ಬಿಡ್ತಾರೆ ಎಲ್ಲ. ಒಂದ್ಸರಿ ಮೆಕ್ಕೆಜೋಳ ಜಾಸ್ತಿ ಇದ್ವಿ, ಬೆಲೆ ಸಿಕ್ಬಿಟ್ಟು ಬರೀ ಮೆಕ್ಕೆಜೋಳನೇ ಹಾಕ್ಬಿಡ್ತಾರೆ. ಜನರಿಗೆ ನಾವು ನಮ್ಮದು ಸರ್ಕಾರದ್ದು ತಪ್ಪಿದೆ, ಇಲ್ಲ ಅಂತ ಹೇಳಲ್ಲ. ಒಂದು ಇಂಟಿಗ್ರೇಟೆಡ್ ಕ್ರಾಪು ಮಾರುಕಟ್ಟೆಗೆ ಅನುಗುಣವಾಗಿ ಕ್ರಾಪ್ ಬೆಳೀತಕ್ಕಂಥದ್ದು, ಈ ಪದ್ಧತಿನ ರೈತರಲ್ಲಿ ಬೆಳೆಸ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇದಾಗದೆ ಹೋದರೆ ಹಿಂಗೆ ಒಂದು ಸಾರಿ ಟೊಮೆಟೊ ಬೆಳೆದು ಬಿಡ್ತಾರೆ, ಇದಕ್ಕಿದ್ದಾರೆ, ಒಂದು ಸಾರಿ ಬದನೆ ಬೆಳೆದು ಬಿಡ್ತಾರೆ, ಇನ್ನೊಂದು ಸಾರಿ ಕಡಲೆ ಬೆಳೆದು ಬಿಡ್ತಾರೆ, ಒಂದು ಸಾರಿ ಮೆಕ್ಕೆಜೋಳ ಬೆಳೆದು ಬಿಡ್ತಾರೆ, ಒಂದು ಸಾರಿ ಕಬ್ಬು ಬೆಳೆದು ಬಿಡ್ತಾರೆ. ಅದು ಯಾವುದು ಬೆಲೆ ಇಲ್ಲದೆ ಇದ್ದಾಗ ಪುನಃ ಎಲ್ಲ ಕಿತ್ತಾಕ್ಬಿಡ್ತಾರೆ, ಅದು ಮತ್ತೆ ಬೆಲೆ ಏರ್ಕತ್ತದೆ. ತುಳು ಮತ್ತು ಕೊಡವ ಭಾಷೆಗಳಿಗೆ ಭಾರತ ಸರ್ಕಾರದ 8ನೇ ಪರಿಚ್ಛೇದದಲ್ಲಿ ಸ್ಥಾನ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಇಡಬೇಕು. ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಆಡಳಿತ ಭಾಷೆಗಳಾಗಿ ಅದನ್ನು ಮಾಡೋದನ್ನು ಕೂಡ ಆ ಕಡೆನೂ ಗಮನ ಹರಿಸಬೇಕು ಅನ್ನೋದು ಮೊದಲನೇ ಮನವಿ. ತುಳು ಭಾಷೆಗ ತುಳು ಮತ್ತೆ ಕೊಡವ ಭಾಷೆ, ಕೊಡವ ಭಾಷೆ 8ನೇ ಪರಿಚ್ಛೇದಕ್ಕೆ ಸೇರಿಸೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಅನೇಕ ಭಾಷೆಗಳಿದ್ದಾವೆ. ತುಳು ಭಾಷೆ ಇದೆ, ಕೊಡವ ಭಾಷೆ ಇದೆ, ಉರ್ದು ಭಾಷೆ ಇದೆ, ಆಮೇಲೆ ತೆಲುಗು ಭಾಷೆ ಮಾತಾಡೋರಿದ್ದಾರೆ, ತಮಿಳು ಭಾಷೆ ಮಾತಾಡೋರಿದ್ದಾರೆ, ಕನ್ನಡನ ನಾವು ಒಂದು ರೀಜನಲ್ ಲ್ಯಾಂಗ್ವೇಜ್ ಅಂತ ಒಪ್ಕೊಂಡಿದ್ದೀವಿ. ಭಾಷಾವಾರು ಪ್ರಾಂತ್ಯ ಆದದ್ದೇ ಭಾಷೆಗಳ ಮೇಲೆ. ಕರ್ನಾಟಕ ಆದದ್ದು ಕನ್ನಡ ಭಾಷೆ ಮೇಲೆ. ಮುಂಬೈ ಕರ್ನಾಟಕ ಬಂದದ್ದು, ಹೈದರಾಬಾದ್ ಕರ್ನಾಟಕ ಬಂದದ್ದು ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಜನರು ಅಂತ ಆಗಿರೋದು. ನಾವು ಇಲ್ಲ ತುಳು ಭಾಷೆನೂ ಆಡಳಿತ ಭಾಷೆ ಮಾಡ್ತೀವಿ. ಆದರೆ ಅವುಗಳನ್ನ ಸಂವಿಧಾನದ 8ನೇ ಪರಿಚಯದಲ್ಲಿ ಸೇರಿಸಬೇಕು ಅನ್ನೋ ಡಿಮ್ಯಾಂಡ್ ತುಂಬಾ ಮೊದಲಿನಿಂದಲೂ ಕೂಡ ಇದೆ ಮತ್ತು ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಅದ್ರ ಬಗ್ಗೆ ಅದೇ ತೀರ್ಮಾನ ಮಾಡ್ಬೋದು. ಬಟ್ ಆಡಳಿತ ಭಾಷೆ ಅಂತ ಕನ್ನಡ ಬಿಟ್ಟು ಇನ್ನು ಬೇರೆ ಭಾಷೆಗಳನ್ನೂ ಕೂಡ ಮಾಡೋದು ಕಷ್ಟ, ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ನಾನು ರೈತರು ಸಾಲ ಮನ್ನಾ ಏನು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಮತ್ತು ಕೇಂದ್ರ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಇರೋಂಥದ್ದನ್ನೆಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಯಾವ ರೀತಿ ಮಾಡ್ತಾರೆ, ನೀವು ಅಧಿಕಾರದಲ್ಲಿ ಇದ್ರೂ ಕೂಡ ನಿಮ್ಮ ಕೈಲಿ ಯಾಕೆ ಮಾಡೋಕ್ಕಾಗಲಿಲ್ಲ ಅನ್ನೋದು ಒಂದು ಕ್ವಶನ್ಸು. ಆಮೇಲೆ ಇನ್ನೊಂದು ACB ಮತ್ತು ಲೋಕಾಯುಕ್ತ ಸಂಬಂಧಪಟ್ಟಂಗೆ ನೀವು ಹೇಳಿದ್ರ ಸಾಹೇಬರು, ಯಡಿಯೂರಪ್ಪ ಆದಿಯಾಗಿ ಕಟ್ಟ ಸುಬ್ರಹ್ಮಣ್ಯ ಬೀರೋ ಅವ್ರ ಮಕ್ಕಳುಗಳು ಸಂಪೂರ್ಣವಾಗೆಲ್ಲ ಜೈಲಿಗೆ ಹೋದ್ರು. ಆ ಕಾರಣಕ್ಕೋಸ್ಕರ ನಿಮಗೂ ಭಯ ಇತ್ತಾ? ಲೋಕಾಯುಕ್ತ ಏನಾದರೂ ಕೂಡ ಶಕ್ತಿ ಜಾಸ್ತಿ ತುಂಬಿದ್ರೆ ನಾನು ಜೈಲಿಗೆ ಹೋಗ್ತೀನಿ ಅಂತ ಭಯ ಇದ್ದು ACB ಮಾಡಿದ್ರ? ಅದು ಅವ್ರ ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ರ ಅನ್ನೋದು ಬಹಳ ಮುಖ್ಯ. ಅವರು ಅಧಿಕಾರದಲ್ಲಿ ಇದ್ರಲ್ಲ, ಕುಮಾರಸ್ವಾಮಿ ಅಧಿಕಾರದಲ್ಲಿ ಇರಲಿಲ್ವಾ? ಅವ್ರ ತಂದೆ ಅಧಿಕಾರದಲ್ಲಿ ಇರಲಿಲ್ವಾ? ಯಡಿಯೂರಪ್ಪ ಇರಲಿಲ್ವ 3 ವರ್ಷ 2 ತಿಂಗಳು? ಅವ್ರು ಇನ್ನಿಬ್ಬರು ಮುಖ್ಯಮಂತ್ರಿಗಳು ಇರಲಿಲ್ವಾ? ಯಾಕೆ ಅದನ್ನು ಯೋಚನೆ ಮಾಡಲಿಲ್ಲ ಅವರು? ಆಗ ಬರಗಾಲ ಇರಲಿಲ್ವಾ? ನೀವು ರೈತರ ಪ್ರತಿನಿಧಿ ಇರಲಿಲ್ವೇನ್ರಿ ಆಗ ಬರಗಾಲ? ರಾಜ್ಯ ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡಿದ್ದೀನಿ. 8,165 ಕೋಟಿ ಮಾಡಲಿಕ್ಕೆ ಸಾಧ್ಯ ಆಗಿದೆ, ಮಾಡಿದ್ದೀನಿ ನಾನು. ಅವ್ರು ಅದನ್ನೂ ಮಾಡಲಿಲ್ವಲ್ಲ ಯಡಿಯೂರಪ್ಪ. ಉತ್ತರ ಕೊಟ್ಟಿದ್ದಾರೆ, ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಿದ್ದೀನಾ ಅಂತ. ಈಗ ಹೇಳ್ತಾರೆ ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡ್ತೀವಿ ಅಂತ. ಅದು ನಂಬ್ಕೊಳ್ಳಾಗಿದ್ರೆ ನಂಬ್ಕೊಳ್ಳಿ, ನಂದೇನು ತಕರಾರಿಲ್ಲ. ಖೇಣಿಯವ್ರನ್ನ ಯಾಕೆ ಸೇರಿಸ್ಕೊಂಡ್ರಿ? ಖೇಣಿ ಮೇಲೆ ಯಾವುದು ಭ್ರಷ್ಟಾಚಾರದ ಕನ್ವಿಕ್ಷನ್ ಆಗಿದೆಯಾ? ಕೇಳಿ ಇಲ್ಲಿ ಸ್ವಲ್ಪ. ಈಗ ಖೇಣಿ ಮೇಲೇನೆ ಸದನ ಸಮಿತಿ ಮಾಡಿದವ್ರು ಯಾರು? ನಾವೆಲ್ಲೋ ಕೇಳ್ರಿ ಇಲ್ಲಿ, ನಾವೇ ಇಲ್ವೇನ್ರಿ? ಒಬ್ಬೊಬ್ಬರು ಮಾತಾಡಿಯಪ್ಪ. ಖೇಣಿ ಮೇಲೆ ನಾನೇ ಸದನ ಸಮಿತಿ ಮಾಡಿರೋದು. ಅವರು ವರದಿ ಕೊಟ್ಟಿದ್ದಾರೆ, ಲೀಗಲ್ ಡಿಪಾರ್ಟ್ಮೆಂಟ್ ಒಂದು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಲೀಗಲ್ ಡಿಪಾರ್ಟ್ಮೆಂಟ್ ಏನು ಹೇಳ್ತಾರೆ, ಖೇಣಿ ಎಲ್ಲ ಯಾರೇ ಆಗಲಿ, ಎಷ್ಟೇ ಬಲಾಢ್ಯರಾಗಲಿ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಹಲವಾರು ಪ್ರಶ್ನೆಗಳು ಬಾಕಿ ಇವೆ. ಮತ್ತಷ್ಟು ಪ್ರಶ್ನೆಗಳನ್ನ CM ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ರೆಡಿಯಾಗಿದ್ದಾರೆ. ಚರ್ಚೆನ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ. TV9 ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಜ್ಯಕ್ಕೆ ಒಂದು ಸುಭದ್ರ ಆಡಳಿತ ಕೊಟ್ಟಿದ್ದಾರೆ 5 ವರ್ಷದಿಂದ. ಸೊ ತಾವು ತಂದ ಎಲ್ಲ ಯೋಜನೆಗಳು, ಅನ್ನಭಾಗ್ಯ, ಕೃಷಿ ಭಾಗ್ಯ ಎಲ್ಲದರೂ ಕೂಡ ನಮಗೆ ತೃಪ್ತಿ ಇದೆ. ಸೊ ಇವತ್ತೆಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಮಲಗ್ತಾ ಇದ್ದಾರೆ. ಅದೇ ತಮ್ಮ ಕಾಳಜಿನೂ ಕೂಡ ಆಗಿತ್ತು. ಬಟ್ ಇಷ್ಟೇ ಸಾಕ ಸರ್? ಬರೀ ಬಡವನ್ನ ಊಟ ಮಾಡಿ ಮಲಗಿಸ್ಬಿಟ್ರೆ ಸಾಕ? ಅವನ್ನ ಒಂದು ಸಮಾಜದಲ್ಲಿ ಮೇಲುಸ್ತರಕ್ಕೆ ಅಥವಾ ಒಂದು ಉನ್ನತ ಇದಕ್ಕೆ ಬರಬಾರ್ದ ರೈತರು? ಇವ್ರಿಗೊಂದು ಶಾಶ್ವತ ಪರಿಹಾರ ಕೊಡಬೇಕು. ಯಾಕೆಂದರೆ ಇದೇ ನಿಟ್ಟಿನಲ್ಲಿ ತಾವು ಜಾರಿಗೆ ತಂದ ಒಂದು ಬಯಲು ಸೀಮೆಗೆ ನೀರು ಹರಿಸೋ ಯೋಜನೆಗಳು ಇರ್ಬೋದು, ಎತ್ತಿನಹೊಳೆ ಇರ್ಬೋದು, ಭದ್ರಾ ಮೇಲ್ದಂಡೆ, ಇವತ್ತು ಯಾವುದು ಕೂಡ ಕಂಪ್ಲೀಟ್ ಆಗಿಲ್ಲ. ಇದೆಲ್ಲ ಜಾರಿಗೆ ಬಂದರೆ ಇವತ್ತು ಯಾವುದೇ ಸರ್ಕಾರ ರೈತರು ಸಾಲ ಮನ್ನಾ ಮಾಡೋ ಅವಶ್ಯಕತೆನೇ ಬರಲ್ಲ. ಯಾಕೆಂದರೆ ರೈತರೇ ಗೌರ್ಮೆಂಟಿಗೆ ಸಾಲ ಕೊಡ್ತಾರೆ. ಈ ನೀರಾವರಿ ಯೋಜನೆಗಳ ಶಾಶ್ವತ ಪರಿಹಾರಕ್ಕೆ ಏನು ಮಾಡ್ತೀರಿ? ಕೆರೆ ತುಂಬಿಸ್ತಕ್ಕಂಥದ್ದು ಮತ್ತು ಕುಡಿಯ ನೀರು
ಈ ಭಾಗದಲ್ಲಿ ಏನು ಅಂತರ್ಜಲ ಭಾಳ ಕೆಳಗಡೆ ಹೊರಟೋಗ್ಬಿಟ್ಟಿದೆ. 1200 ಅಡಿ, 1300 ಅಡಿ, 1500 ಅಡಿ ಈ ಥರ ಎಲ್ಲ ಹೋಗ್ಬಿಟ್ಟಿದೆ. ಅದಕ್ಕೆ ಅಂತರ್ಜಲ ಮೇಲಕ್ಕೆ ಬರಬೇಕು ಅಂತಲೇ ಕೆರೆಗಳನ್ನೆಲ್ಲ ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಕುಡಿಯೋ ನೀರು ಕೊಡ್ತಕ್ಕಂಥದ್ದು. ಈ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಯಾವುದು ಕೂಡ ದೊಡ್ಡ ರಿವರ್ ಯಾವುದೂ ಇಲ್ಲ. ಹಾಗಾಗಿ ಇದು ಭಾಳ ವರ್ಷಗಳಿಂದ ಇದ್ದಂಥ ಸಮಸ್ಯೆ. ಈಗ ಮಳೆ ಕಡಿಮೆ ಆಗೋದ್ರಿಂದ ಅಂಡರ್ಗ್ರೌಂಡ್ ವಾಟ್ರು ಭಾಳ ಕೆಳಗಡೆ ಹೊಂಟೋಗ್ಬಿಡೋದೆ. ಈ ಎತ್ತನಹೊಳೆ ಪ್ರಾಜೆಕ್ಟ್ ಮಾಡ್ತಾ ಇರೋದೇ ಆ ಉದ್ದೇಶಕ್ಕೋಸ್ಕರ. ಅದಕ್ಕೆ ಹೆಚ್ಚು ಅದಕ್ಕೆ ತ್ವರಿತವಾಗಿ ಮಾಡಬೇಕು ಅಂತೇಳಿ ಈಗೆಲ್ಲ ನಡೆಸ್ತಾ ಇದ್ದೀವಿ. ಈಗಾಗಲೇ ಪೈಪ್ಲೈನ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಇನ್ನು ಲಿಫ್ಟ್ ಮಾಡಿ ನೀರು ತಗೊಬಂದು ಕೆರೆಗಳು ತುಂಬಿಸೋದು, ಕುಡಿಯೋ ನೀರು ಕೊಡಬೇಕು, ಅದು ಮಾಡ್ತೀವಿ. ಹುಟ್ಟೋ ಮಗುವಿಂದ ಸಾಯೋ ಮುದುಕುನವರೆಗೂ ಯಾವುದೇ ಫಾರ್ಮ್ ಫಿಲ್ ಮಾಡಬೇಕಂದ್ರೂ ಕ್ಯಾಸ್ಟ್ ಅನ್ನೋ ಒಂದು ಕಾಲಮ್ ಯಾಕೆ ಸರ್ ಇಟ್ಟಿರ್ತಾರೆ ಎಲ್ಲದಕ್ಕೂ? ಇದನ್ನು ಇವಾಗಿಂದ ಬಂದಿರೋದಲ್ಲ, ತುಂಬ ಹಳೆಯ ಇದು ಸಮಸ್ಯೆ. ಆದರೆ ನಾರ್ತ್ ಇಂಡಿಯಾ ಮತ್ತು ಕೆಲವು ಸೌತ್ ಇಂಡಿಯಾ ಸ್ಟೇಟ್ಸ್ಗಳಲ್ಲಿ ಕ್ಯಾಸ್ಟ್ ಅನ್ನೋ ಒಂದು ಕಾಲಮ್ನ ಯಾರು ಫಿಲ್ ಮಾಡ್ದಂಗೆ ಸಬ್ಮಿಟ್ ಮಾಡ್ತಾರೆ. ಬಟ್ ನಾನು ಫೇಸ್ ಮಾಡಿರೋ ಇಶ್ಯೂ ಏನು ಅಂದರೆ, ಯಾವುದೇ ಗೌರ್ಮೆಂಟ್ ಆಫೀಸ್ಗೆ ಹೋಗಲಿ, ವೋಟರ್ ಐ ಡಿಗಾಗಲಿ ಅಥವಾ ಆಧಾರ್ ಕಾರ್ಡ್ಗಾಗಲಿ ಕ್ಯಾಸ್ಟ್ ಅನ್ನೋದು ಕೇಳ್ತಾರೆ. ಅದನ್ನು ಫಿಲ್ ಮಾಡಲಿಲ್ಲ ಅಂದರೆ ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಇದನ್ನ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸೊಲ್ಯೂಷನ್ ಹುಡ್ಕೋಕ್ಕಾಗುತ್ತಾ ಸರ್? ಜಾತಿ ವ್ಯವಸ್ಥೆ ಇದೆಯಲ್ಲ, ಅದು ನೀವು ಮಾಡೋದ್ದಲ್ಲ, ನಾವು ಮಾಡೋದ್ದಲ್ಲ. ಎಷ್ಟೋ ವರ್ಷಗಳಿಂದ ಜಾತಿ ವ್ಯವಸ್ಥೆ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡು ಇವತ್ತಿವರೆಗೂ ನಡ್ಕೊಂಡು ಬರ್ತಾ ಇದೆ. ಈಗ ಜಾತಿ ತೊಡೆದಾಕ್ಬಿಡ್ಬೇಕು, ಜಾತಿ ಬರೀಲೇಬಾರದು ಏನು ಅಂತಂತಂದರೆ, ಯಾವುದನ್ನು ನಾವು ಒಂದು ಮಾನದಂಡವಾಗಿ ಇಟ್ಟುಕೊಂಡು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ಶೋಷಣೆಗೊಳಪಟ್ಟಿರ್ತಕ್ಕಂಥ, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥ, ಇನ್ನೂ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಗದೇ ಇರತಕ್ಕಂಥ ಜನಗಳಿಗೆ ಹೇಗೆ ಸಹಾಯ ಮಾಡಬೇಕು ಹೇಳಿ ನೋಡೋಣ. ಜಾತಿ ತೆಗೆದಾಕ್ಬೋಣ, ಜಾತಿ ಬರೆಯೋಗಿಲ್ಲ. ಅವ್ರನ್ನ ಹೆಂಗೆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್ ಅಂತ ಇರ್ತದೆ, ಇಂತಿಂಥ ಜಾತಿಗಳೆಲ್ಲ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಬರ್ತವೆ ಅಂತ ಮಾಡಿದ್ದಾರೆ. ಸೈಂಟಿಫಿಕ್ಕಾಗಿ ಲೀಗಲಿ ಮಾಡಿರ್ತಕ್ಕಂಥದ್ದು. ಆ ಜಾತಿ ಬರೀದೇ ಹೋದರೆ ಅವ್ನಿಗೆ ಹೆಂಗೆ ಗೊತ್ತಾಗೋದು? ಅವ್ನು ಶೆಡ್ಯೂಲ್ ಕಾಸ್ಟ್ ಅಂತ ಬರೀದೇ ಅವ್ರು ರಿಸರ್ವೇಷನ್ ಹೆಂಗೆ ಕೊಡೋದು? ಜಾತಿನಲ್ಲಿ ಮೇಲ್ಜಾತಿ ಅಂತ ಕರೆಸ್ಕೊಂಡಿರ್ತಕ್ಕಂಥವ್ರು, ಅವ್ರಿಗೆ ಸಾಮಾಜಿಕವಾಗಿರ್ತಕ್ಕಂಥ ಗೌರವ, ಅಂತಸ್ತು, ಜಾತಿನಲ್ಲಿ ಕೆಳಜಾತಿ ಅಂತ ಕರೆಸ್ಕೊಂಡಿರ್ತಕ್ಕಂಥವನಿಗೆ ಇಬ್ರಿಗೂ ಒಂದೇ ಥರ ಇರ್ತದಾ? ಅಲ್ಲ ಹೇಳಿ ನೋಡೋಣ. ಹೇಳ್ರಿ ಇಲ್ಲಿ. ಈಗ ಒಬ್ಬ ಮೇಲ್ಜಾತಿಯವನು ಅಡುಗೆ ಕೆಲಸ ಮಾಡ್ಕೊಂಡಿರ್ತಾನೆ, ಕೂಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಕೆಳಜಾತಿಯವನು ಶ್ರೀಮಂತ ಆಗಿರ್ತಾನೆ. ಮೇಲ್ಜಾತಿಯವನಿಗೆ ಏನಂತ ಕರೀತಾನೆ? ಅದಲ್ಲೇ ಏನು ಸ್ವಾಮಿ ಚೆನ್ನಾಗಿದ್ದೀರಾ ಅಂತಾರೆ. ಅವೇನಂತಾನೆ ಏನೋ ಕರಿಯ ಹೆಂಗಿದ್ಯಾ ಅಂತ ಅವ್ನು ಕರೀತಾನೆ. ಇದು ಹೆಂಗ್ರಿ ಬದಲಾವಣೆ ಆಗೋದು? ನೋಡ್ರಿ, ಅನ್ಲೆಸ್ ದಿಸ್ ಇಸ್ ಚೇಂಜ್ಡ್. ನಾನು ಇನ್ನೂ ನೇರವಾಗಿ ಹೇಳ್ಬೋದು, ಎಲೆಕ್ಷನ್ ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ ನಾನು. ಕೇಳಿ ಇಲ್ಲಿ, ನಮ್ಮ ಮನೆಯಲ್ಲಿ ಒಬ್ಬ ಕೂಲಿಗೆ ಬರ್ತಾನೆ. ಅವ್ನಿಗೆ ಏನಂತ ಕರಿತೀವಿ ನಾವು? ಲೈ ಬರಲ್ಲ ಅಂತೀವಿ. ಅದೇ ಯಜಮಾನ, ಮನೆ ಯಜಮಾನ್ ಏನಂತ ಕರೀತಾನವ? ಯಜಮಾನ್ರೇ ಬುದ್ಧಿ ಅಂತಾರೆ. ಈಗಲೂ ನಾವು ನಮ್ಮ ಭಾಗದಲ್ಲಿ ಕೆಲವ್ರನ್ನ ಬುದ್ಧಿ ಅಂತೀವಿ. ಯಾಕಂತೀವಿ? ಯಾಕಂದರೆ ಅವ್ರ ಆಸ್ತಿ ಏನು ಚೇಂಜ್ ಮಾಡೋಕ್ಕಾಗಲ್ರಿ ಅದು. ನೋಡ್ರಿ, ಕೇಳಿಯಪ್ಪ ಸ್ವಲ್ಪ ನೀವು ಬಹುಶಃ ಕೇಳಿ ಇಲ್ಲಿ. ಅನ್ಲೆಸ್ ಎಕನಾಮಿಕ್ ಈಕ್ವಾಲಿಟಿ ಬರದೇನೆ ಸೋಷಿಯಲ್ ಈಕ್ವಾಲಿಟಿ ಬರಲ್ಲ. ಎಕನಾಮಿಕ್ ಈಕ್ವಾಲಿಟಿ ಬಂದಾಗ ಮಾತ್ರ ಸೋಷಿಯಲ್ ಈಕ್ವಾಲಿಟಿ ಬರ್ತದೆ. ಮುಖ್ಯಮಂತ್ರಿಯವರು ಕೊನೆಯದಾಗಿ ತಮ್ಮ ಹತ್ರ ಕೇಳುವಂಥದ್ದು, ಈ ಚುನಾವಣೆಯಲ್ಲಿ ಯಾಕೆ ನಿಮ್ಮನ್ನ ಮತ್ತೆ 5 ವರ್ಷಕ್ಕೆ ನೀವು ಅಧಿಕಾರಕ್ಕೆ ಬಂದಿದ್ದು, ಏನು ಮಾಡೋರಿದ್ದೀರಿ? ರಾಜ್ಯ ಜನಕ್ಕೆ ಏನು ಭರವಸೆಯನ್ನು ಕೊಡೋದಕ್ಕೆ ಬಯಸ್ತೀರಿ? ಕ್ವಿಕ್ ಆಗಿ ಹೇಳಿದ್ರಿ. ಈಗ 5 ವರ್ಷದಲ್ಲಿ ನುಡಿದಂತೆ ನಡೆದಿದ್ದೀವಿ. ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೀವಿ. ಅವೆಲ್ಲ ಮುಂದುವರಿಬೇಕು. ಮತ್ತು ರಾಜ್ಯದಲ್ಲಿ ಇವತ್ತು ಬೆಂಗಳೂರು ನಗರ ಇರ್ಬೋದು, ಬೇರೆ ಬೇರೆ ಇರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಇವೆಲ್ಲ ಪರಿಹಾರ ಆಗಬೇಕು. ಮತ್ತು ಒಂದು ಹೊಸ ಕರ್ನಾಟಕ ನಿರ್ಮಾಣ ಮಾಡ್ತಕ್ಕಂಥ ಅದಕ್ಕೆ ಒಂದು ಮುನ್ನೋಟ, ನಾವು ಅದಕ್ಕೋಸ್ಕರ ಒಂದು ವಿಷನ್ ಡಾಕ್ಯುಮೆಂಟು ಕೂಡ ತಯಾರು ಮಾಡಿದ್ದೀವಿ. ಇವೆಲ್ಲ ಆಗಬೇಕಾದ್ರೆ ಮತ್ತೆ ನಮ್ಮ ಕೈಗೆ ಅಧಿಕಾರ ಕೊಡಿ ಅಂಥೇಳಿ, ಮತ್ತು ಇವತ್ತಿನವರೆಗೆ ಯಾವುದೇ ಹಗರಣ ಇಲ್ಲದೇ ಸರ್ಕಾರ ಕೊಟ್ಟಿದ್ದೀವಿ, ಅಧಿಕಾರ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಧನ್ಯವಾದ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಎಸ್, ಇದು TV9 ಪಂಚಾಯಿತಿಯಲ್ಲಿ CM ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂತಹ ಮಾತುಗಳು.
ವಿಸ್ತೃತವಾದಂತಹ ಚರ್ಚೆಯ ಸಂದರ್ಭದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ತಮ್ಮ ಸರ್ಕಾರ ಏನು ಮಾಡಿದೆ, ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಭ್ರಷ್ಟಾಚಾರ ಮತ್ತೆ ಮಾಡಲ್ಲ ಅನ್ನುವಂತ ಹೇಳಿದ್ದಾರೆ. ಆದರೆ ಅವರ ವಿರುದ್ಧ ಇರತಕ್ಕಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಆರೋಪವನ್ನ ಮಾಡ್ತಾನೆ ಇದ್ದಾರೆ. ಆದರೆ ಅಂತಿಮವಾಗಿ ರಾಜ್ಯದ ಜನ ಈ ಚುನಾವಣೆಯಲ್ಲಿ ಏನು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದೇ ಬಹಳ ಮುಖ್ಯ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. TV9 ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ ಬರೋಬ್ಬರಿ 1 ಮಿಲಿಯನ್. ಪ್ರೋತ್ಸಾಹಿಸಿದ ತಮಗೆಲ್ಲ ಹೃತ್ಪೂರ್ವಕ ವಂದನೆಗಳು. ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಸ್ಪೆಷಲ್ ಪ್ರೋಗ್ರಾಮ್ಸ್ಗಳ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.